ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಫಸ್ಟ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಯಾವಾಗಲೂ ನಾವು ರೀಡಿಂಗ್ಸಲ್ಲಿ ಹೇಳ್ತಾ ಇರ್ತೀವಿ ನಮ್ಮ ಸ್ಪಿರಿಟ್ ಗೈಡ್ಸಿಂದ ಮೆಸೇಜಸ್ನ ತರ್ತಿದ್ವಿ ಅಂತ ಹೇಳಿ. ಬಟ್ ಯಾರು ಈ ಸ್ಪಿರಿಟ್ ಗೈಡ್ಸು, ಯಾರು ನಮಗೆ ಈ ಸಮಯದಲ್ಲಿ ಗೈಡ್ ಮಾಡ್ತಾ ಇರೋರು? ಸ್ಪಿರಿಟ್ ಗೈಡ್ಸ್ ಅಂದರೆ ಯಾರು? ನಿಮ್ಮ ಟೀಮ್ ಆಫ್ ಸ್ಪಿರಿಟ್ ಗೈಡ್ಸನ್ನ ಇವತ್ತು ರೀಡಿಂಗಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಕಾನ್ಸೆಪ್ಟ್ ಹೊಸದಿದ್ರೆ ಕ್ವಿಕ್ಕಾಗಿ ಏನಿದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಟೈಮ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿ ಯು ಕ್ಯಾನ್ ಮೂವ್ ಆನ್ ರೀಡಿಂಗಿಗೆ. ಬಟ್ ಸ್ಪಿರಿಟ್ ಗೈಡ್ಸ್ ಅಂತ ಅಂದರೆ ನಾವು ಭೂಮಿ ಮೇಲೆ ಬರೋದು, ಇಟ್ ಇಸ್ ವೆರಿ ಡಿಫಿಕಲ್ಟ್. ನಾವು ಭೂಮಿನಲ್ಲಿ ನ್ಯಾವಿಗೇಟ್ ಮಾಡೋದು ನಮ್ಮ ಲೈಫನ್ನ. ಯಾಕೆಂದರೆ ನಾವು ಭೂಮಿಗೆ ಬಂದಾಗ ವಿ ವಿಲ್ ಲೂಸ್ ನಮ್ಮ ಮೆಮರಿನ, ನಮ್ಮ ಪಾಸ್ಟ್ ಲೈಫ್ನ ಅಥವಾ ನಮ್ಮ ಸೋಲ್ ಪ್ಲ್ಯಾನನ್ನು, ವಾಟ್ ಎವರ್ ವಿ ಹ್ಯಾವ್, ನಮ್ಮ ಲೈಫ್ ಲೆಸನ್ಸ್ನ, ಎವ್ರಿಥಿಂಗ್ ವಿಲ್ ಬಿ ಅನ್ ಇಲ್ಯೂಷನ್. ಅಥವಾ ಆ ಮಾಯೆಗೆ ಸಿಲುಕೊಂಡಾಗ ಇಲ್ಲಿ ನ್ಯಾವಿಗೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ನಮ್ಮ ಲೈಫಲ್ಲಿ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಈ ಪರ್ಟಿಕ್ಯುಲರ್ ಗೈಡನ್ನ ನಮ್ಮ ಲೈಫಿಗೆ ಇನ್ವೈಟ್ ಮಾಡೋದಕ್ಕೆ ಆಲ್ರೆಡಿ ವಿ ಹ್ಯಾವ್ ದ ಸೋಲ್ ಕಾಂಟ್ರಾಕ್ಟ್ಸ್ ನಮ್ಮ ಸ್ಪಿರಿಟ್ ಗೈಡ್ಸ್ ಜೊತೆ, ನಮ್ಮ ಗಾರ್ಡಿಯನ್ ಏಂಜಲ್ ಜೊತೆ. ಸೊ ಗಾರ್ಡಿಯನ್ ಏಂಜಲ್ ಮತ್ತು ಸ್ಪಿರಿಟ್ ಗೈಡ್ಗೂ ಇರುವಂಥ ಡಿಫ್ರೆನ್ಸ್ ಬಂದು, ಗಾರ್ಡಿಯನ್ ಏಂಜಲ್ ನಮ್ಮ ಲೈಫ್ ಶುರು ಆಗೋ ಟೈಮಿಂದ, ಅಂದರೆ ನಾವು ಯಾವಾಗ ನಮ್ಮ ಪೇರೆಂಟ್ಸ್ ನಮ್ಮನ್ನ ಲೈಕ್ ಕನ್ಸೆಪ್ಷನ್ ಆಗಿರುತ್ತೆ ಆ ಟೈಮಿಂದ ಹಿಡಿದು ನಾವು ಭೂಮಿ ಮೇಲೆ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ನ ಮುಗಿಸ್ಕೊಂಡು ವಾಪಸ್ ಹೋಗೋ ತನಕನೂ ನಮ್ಮ ಜೊತೆ ಕಾನ್ಸ್ಟೆಂಟ್ ಕಂಪ್ಯಾನಿಯನ್ ಆಗಿರೋರು ನಮ್ಮ ಗಾರ್ಡಿಯನ್ ಏಂಜಲು. ಬಟ್ ಸ್ಪಿರಿಟ್ ಗೈಡ್ಸ್ ಬಂದು ನಾವು ಕೆಲವೊಂದು ಲೈಫ್ ಈವೆಂಟ್ಸ್ಗಳಿಗೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಲೆಟ್ಸೇ ಬ್ರೇಕಪ್ ಆಗಬೇಕಾದ್ರೆ, ಅಥವಾ ಡಿವೋರ್ಸ್ ಆಗಬೇಕಾದ್ರೆ, ಅಥವಾ ಈ ಪರ್ಟಿಕ್ಯುಲರ್ ಲೈಫ್ ಲೆಸನನ್ನು ಕಲಿಬೇಕಾದ್ರೆ, ಅಥವಾ ಈ ಬಿಸ್ನೆಸ್ನ ಶುರು ಮಾಡ್ತೀನಿ ಅನ್ನೋವಂಥ ಕಾನ್ಸೆಪ್ಟ್ ಇರ್ಬೋದು. ವಾಟ್ ಎವರ್, ಒಂದೊಂದು ಹಂತದಲ್ಲಿ ಒಂದೊಂದು ಗೈಡ್ಸನ್ನು ನಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ಇನ್ವೈಟ್ ಮಾಡಿರ್ತೀವಿ. ಅಥವಾ ಕಾಂಟ್ರಾಕ್ಟ್ನ ನಾವು ಕೈಂಡ್ ಆಫ್ ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ನಮ್ಮ ಗೈಡ್ಸ್ ಜೊತೆ, ಸೊ ದಟ್ ದೇ ಕ್ಯಾನ್ ಗೈಡ್ ಅಂಡ್ ಸಪೋರ್ಟ್ ನಮ್ಮ ಈ ಪರ್ಟಿಕ್ಯುಲರ್ ಜರ್ನಿನಲ್ಲಿ. ಸೊ ಇವತ್ತಿನ ರೀಡಿಂಗಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಇವಾಗ ಕರೆಂಟ್ ಟೀಮ್ ಆಫ್ ಗೈಡ್ಸ್ ಯಾರು ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರೋದು, ಮತ್ತು ಯಾವ ಒಂದು ವಿಚಾರದ ಬಗ್ಗೆ ನಿಮಗೆ ಈ ಸಮಯದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು, ಗೈಡ್ ಮಾಡ್ತಾ ಇರೋದು. ಸೊ ಇದು ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡಿ ಇಫ್ ಯು ಎಂಜಾಯ್ ದಿಸ್ ರೀಡಿಂಗ್. ಆಲ್ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ನಿಮ್ಮ ಟೀಮ್ ಆಫ್ ಸ್ಪಿರಿಟ್ ಗೈಡ್ಸ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಈ ರೀಡಿಂಗಲ್ಲಿ ನಾವು ಅವರನ್ನು ಇನ್ವೈಟ್ ಮಾಡ್ತಾ ಇರೋದು ಅಥವಾ ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇರೋದು, ಯು ಕ್ಯಾನ್ ಎಂಟರ್ ನನ್ನ ಲೈಫ್ಗೆ ಆ್ಯಂಡ್ ದೆನ್ ಸಪೋರ್ಟ್ ಮೀ ಅಂತ ಹೇಳಿ. ಯೂಶಲಿ ಅಲ್ಲ, ದ ಕಾನ್ಸೆಪ್ಟ್ ಆಫ್ ನಮ್ಮ ಫ್ರೀ ವಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಭೂಮಿ ಮೇಲೆ. ನಮ್ಮ ಪರ್ಮಿಷನ್ ಇಲ್ದಿರ ಯಾವ ಒಂದು ಗೈಡ್ಸ್ ಆಗಲಿ ಏಂಜಲ್ಸ್ ಆಗಲಿ ನಮ್ಮ ಲೈಫಲ್ಲಿ ಇಂಟರ್ಫಿಯರ್ ಮಾಡೋ ಅಂಥ ಒಂದು ಎಬಿಲಿಟಿ ಇರೋದಿಲ್ಲ. ಸೊ ವಿ ಇನ್ವೈಟ್ ದೆಮ್, ಅವ್ರಿಗೆ ನಾವು ಪರ್ಮಿಷನ್ ಕೊಡೋದು, ಯು ಕ್ಯಾನ್ ಕಮ್, ಯು ಕ್ಯಾನ್ ಇಂಟರ್ವೀನ್, ಯು ಕ್ಯಾನ್ ಸಪೋರ್ಟ್ ಅಂತ ಹೇಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರನ್ನು ನಮ್ಮ ಲೈಫಲ್ಲಿ ಕೈಂಡ್ ಆಫ್ ಅಗ್ರಿಯಿಂಗ್ ಇಬ್ಬರೂ ಮ್ಯೂಚುವಲ್ ಆಗಿ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳಿ. ಸೊ ಇವತ್ತಿನ ರೀಡಿಂಗಲ್ಲಿ ನಾವು ಬರೀ ಇಂಟ್ರೊಡ್ಯೂಸ್ ಅಷ್ಟೇ ಮಾಡ್ತಾ ಇಲ್ಲ. ಸೊ ಯು ಆರ್ ಕೈಂಡ್ ಆಫ್ ಅಕ್ನಾಲೇಜಿಂಗ್ ಅವರ ಪ್ರೆಸೆನ್ಸ್ನ ಆ್ಯಂಡ್ ಯು ಆರ್ ಇನ್ವೈಟಿಂಗ್ ಅವರನ್ನು ನಿಮ್ಮ ಲೈಫಲ್ಲಿ ಈಗ ಬೇಕಾಗಿರುವಂಥ ಸಪೋರ್ಟನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಆಲ್ ರೈಟ್, ಸೊ ದಿಸ್ ಈಸ್ ಕೈಂಡ್ ಆಫ್ ಇನ್ವಿಟೇಷನ್ ನಿಮ್ಮ ಗೈಡ್ಸ್ಗೆ ನಿಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ, ಇನ್ ಕೇಸ್ ನೀವು ಆಲ್ರೆಡಿ ಅದನ್ನು ಮಾಡಿಲ್ಲ ಅಂತ ಅಂದರೆ. ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ರೀಡಿಂಗ್ನ. ಲೆಟ್ಸ್ ಚೂಸ್ ಯಾವ ಕಾರ್ಡ್ ಅಂತ ಹೇಳಿ. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಸೊ ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಲೆಟ್ಸ್ ಇಂಟ್ರೊಡ್ಯೂಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿನ ನಿಮಗೆ. ರೈಟ್, ಸೊ ಲೆಟ್ಸ್ ಬಿಗಿನ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ ಗ್ರೂಪ್ ನಂಬರ್ 1. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಸ್ಪಿರಿಟ್ ಟೀಮ್, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಯಾರು ಇವಾಗ ಈ ಸದ್ಯದಲ್ಲಿ ಅಂತ ಹೇಳಿ ನೋಡೋಣ. ಸೊ ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನನಗೆ ತೋರಿಸ್ತಾ ಇರೋಂಥ ವಿಷನ್ ಬಂದು, ನೀವು ಲೈಕ್ ರೀಸೆಂಟಾಗಿ ಅಥವಾ ಪಾಸ್ಟ್ 2 years 3 years 5 years ಪೀರಿಯಡಲ್ಲಿ ತುಂಬಾ ಡಿಫಿಕಲ್ಟ್ ಪೀರಿಯಡನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದರೆ ನಿಮ್ಮ ಲೈಫಲ್ಲಿ, ಲೈಕ್ ರಿಲೇಷನ್ಶಿಪ್ಪಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು. ಇಫ್ ಯು ಹ್ಯಾಡ್ ಅ ವೆರಿ ಡಿಫಿಕಲ್ಟ್ ಡಾರ್ಕ್ ಟೈಮ್ ನಿಮ್ಮ ಲೈಫಲ್ಲಿ, ಆ ಪೀರಿಯಡಲ್ಲಿ ನೀವು ಸರೆಂಡರ್ ಮಾಡಿದರೆ, ಸರೆಂಡರ್ಗಿಂತ ಇಂಪಾರ್ಟೆಂಟ್ ಆಗಿ ನನಗೆ ಗೊತ್ತಿಲ್ಲ ಇನ್ನು ಏನು ಮಾಡೋದು, ಐ ಡೋಂಟ್ ನೋ ವಾಟ್ ಟು ಡೂ, ಸೊ ಐ ನೀಡ್ ಗೈಡೆನ್ಸ್, ಐ ನೀಡ್ ಹೆಲ್ಪ್ ಅಂತ ಹೇಳಿ ಕೇಳಿದರೆ, ಸೊ ಯು ಹ್ಯಾವ್ ಇನ್ವಾಲಂಟರಿಲಿ ನಿಮ್ಮ ಈ ಪರ್ಟಿಕ್ಯುಲರ್
ಗೈಡನ್ನು ನಿಮ್ಮ ಲೈಫಿಗೆ ಇನ್ವೈಟ್ ಮಾಡಿರೋದು, ಯಾಕೆಂದರೆ ಇದು ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಇನ್ನು. ಸೊ ಐ ನೀಡ್ ಅಡಿಷ್ನಲ್ ಸಪೋರ್ಟ್ ಅಂತ ಹೇಳಿ ನೀವು ಸರೆಂಡರ್ ಮಾಡಿ ಈ ಗೈಡ್ ಬಂದು ಅಬ್ರಪ್ಟ್ ಆಗಿ ನಿಮ್ಮ ಲೈಫಲ್ಲಿ ಎಂಟರ್ ಆಗಿರೋ ಥರ ಇದೆ. ಮೊದಲನೇದು ನನಗೆ ಬರ್ತಾ ಇರೋದು ಕಾಳಿಮಾ ಆ್ಯಂಡ್ ವೆರಿ ಸ್ಟ್ರಾಂಗ್ ಫೆಮಿನನ್ ಗಾಡೆಸ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡ್ತಾ ಇರೋದು. ವಿ ಹ್ಯಾವ್ ಸ್ಕಾರ್ಪಿಯೋ, ವಿ ಹ್ಯಾವ್ ಫುಲ್ ಮೂನ್ ಇನ್ ಸ್ಕಾರ್ಪಿಯೋ. ದಿಸ್ ಇಸ್ ಅಬ್ರಪ್ಟ್ change, sudden shift, sudden breaking and ಟವರ್ ಕಾರ್ಡ್ ನನಗೆ ತೋರಿಸ್ತಾ ಇರೋದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ನಮ್ಮ ಲೈಫಲ್ಲಿ ನಾವು ಪ್ರಾಬಬ್ಲಿ ಆ ಡೈರೆಕ್ಷನಲ್ಲಿ ತುಂಬ ಪೀರಿಯಡ್ ನಾವು ಹೋಗೋ ನೆಸೆಸಿಟಿ ಇರಲಿಲ್ಲ, ಬಟ್ ವಿ ಡ್ರ್ಯಾಗ್ಡ್ ನಮ್ಮನ್ನು ನಾವು ಆ ಡೈರೆಕ್ಷನಲ್ಲಿ ಹೋಗೋದಕ್ಕೆ. ಫಾರ್ ಎಕ್ಸಾಂಪಲ್, ಆ ರಿಲೇಷನ್ಶಿಪ್ಪಲ್ಲಿ ವಿ ವರ್ ನಾಟ್ ಹ್ಯಾಪಿ, ನಮಗೆ ಆ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿ ಖುಷಿ ಸಿಗ್ತಾ ಇಲ್ಲ, ಅಥವಾ ಆ ಕೆಲಸದಲ್ಲಿ ನಮ್ಗೆ ಯಾವುದೇ ರೀತಿ ಖುಷಿ ಸಿಗ್ತಾ ಇಲ್ಲ, ಬಟ್ ಹೆಂಗೋ ಒಂದು ಹೋಗ್ತಾ ಇದೆ ಅಂತ ಹೇಳಿ ವಿ ವರ್ ಫೋರ್ಸಿಂಗ್ ಅದೇ ಡೈರೆಕ್ಷನಲ್ಲಿ ಹೋಗೋದಕ್ಕೆ. ಬಟ್ ನಮ್ಮ ಸೋಲ್ ಜರ್ನಿ ಅಲ್ಲಿ ಡಿವಿಯೇಟ್ ಆಗಬೇಕಾಗಿತ್ತು, ನಮ್ಮ ಡೈರೆಕ್ಷನ್ ಚೇಂಜ್ ಆಗಬೇಕಾಗಿತ್ತು. ಬಿಕಾಸ್ ನಮ್ಮ ಕಂಫರ್ಟ್ ಝೋನಿಂದಾಗಿ, ಅಥವಾ ನಮ್ಮ ಫಿಯರಿಂದಾಗಿ, ಅಥವಾ ಮುಂದೇನು ಅಂತ ಗೊತ್ತಿಲ್ಲದೆ ಇರೋ ಅಂಥ ಒಂದು ಕನ್ಫ್ಯೂಷನಿಂದಾಗಿ, ಅಥವಾ ಐ ಡೋಂಟ್ ನೋ, ಐಮ್ ಓಕೆ, ಗೊತ್ತಿರೋ ಪ್ರಾಬ್ಲಮ್ ಇಸ್ ಬೆಟರ್, ಗೊತ್ತಿಲ್ಲದೆ ಇರೋ ಅಂಥ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದನ್ನ ಅಂದರೆ ಐ ಹ್ಯಾವ್ ನೋ ಅವೇರ್ನೆಸ್ ಮುಂದೆ ಏನಾಗುತ್ತೆ ಅಂತ ಹೇಳಿ. ಸೊ ಅಟ್ಲೀಸ್ಟ್ ಗೊತ್ತಿರೋ ಪ್ರಾಬ್ಲಮ್ ಅಟ್ಲೀಸ್ಟ್ ಐ ನೋ ನಾನು ಇಲ್ಲಿ ಲೈಕ್ ಇಟ್ ಈಸ್ ಓಕೆ ಅನ್ನುವಂಥದ್ದನ್ನ. ಸೊ ಐ ಆಮ್ ಕೈಂಡ್ ಆಫ್ ಕಾಂಪ್ರಮೈಸಿಂಗ್, ಕಾಂಪ್ರಮೈಸಿಂಗ್ ಆ್ಯಂಡ್ ಓವರ್ ಅಕಾಮಡೇಟಿಂಗ್ ನನ್ನ ಲೈಫಲ್ಲಿ. ಸೊ ಆ ಟೈಮಲ್ಲಿ ಎಂಟರ್ ಆಗಿರೋವಂಥ ಗೈಡ್ ಇದು. ಡೆಫಿನೆಟ್ಲಿ ದಿಸ್ ಇಸ್ ಲೈಕ್ ಅ ವೆರಿ ಸ್ಟ್ರಾಂಗ್ ಫೀಮೇಲ್ ಗಾಡೆಸ್ ಎನರ್ಜಿ. ಆ್ಯಂಡ್ ಎಸ್ಪೆಷಲಿ ನೀವು ಕಾಳಿಮಾ ಜೊತೆ ರೆಸನೇಟ್ ಆದರೆ ದಿಸ್ ಈಸ್ ಅ ವೆರಿ ಸ್ಟ್ರಾಂಗ್ ಕಾಳಿಮಾ ಎನರ್ಜಿ, ವೆರಿ ಸ್ಟ್ರಾಂಗ್ ಟವರ್ ಎನರ್ಜಿ. ಇನ್ನು ಅದೇ ಡೈರೆಕ್ಷನಲ್ಲಿ ನಿಮಗೆ ಹೋಗೋಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ದಿಸ್ ಈಸ್ ನಾಟ್ ಫಾರ್ ಯುವರ್ ಗುಡ್. ಈ ಡೈರೆಕ್ಷನಲ್ಲಿ ಇನ್ಯಾವುದೇ ಆದಂಥ ಇಂಪ್ರೂವ್ಮೆಂಟ್ ಇಲ್ಲ, ಈ ಡೈರೆಕ್ಷನಲ್ಲಿ ಇನ್ಯಾವುದೇ ನಿಮ್ಮ ಗ್ರೋತ್ ಇಲ್ಲ ಈ ಡೈರೆಕ್ಷನಲ್ಲಿ. ಸೊ ದಿಸ್ ಈಸ್ ಲೈಕ್ ಯು ಆರ್ ಓವರ್ ಡ್ರ್ಯಾಗಿಂಗ್ ನಿಮ್ಮನ್ನು ನೀವು ಅನ್ನೋವಂಥ ಒಂದು ಪೀರಿಯಡಲ್ಲಿ ಎಂಟರ್ ಆಗಿದ್ದಂಥ ಒಂದು ಗೈಡ್ ಇದು. ಸೊ ಇಫ್ ಯು ರೆಸನೇಟ್ ಕಾಳಿಮಾ ಜೊತೆ, ದಿಸ್ ಇಸ್ ಡೆಫಿನೆಟ್ಲಿ ಕಾಳಿಮಾ ಎನರ್ಜಿ ಮೊದಲನೇದಾಗಿ ಬರ್ತಾ ಇರೋದು. ಅಥವಾ ಎನಿ ಕೈಂಡ್ ಆಫ್ ಗಾಡೆಸ್, ವೆರಿ ಸ್ಟ್ರಾಂಗ್ ಪವರ್ಫುಲ್ ಗಾಡೆಸ್ ಎನರ್ಜಿ. ಲೈಕ್ ವಿ ಕೆನಾಟ್ ಲೆಟ್ ಯು ಗೋ ಈ ಡೈರೆಕ್ಷನಲ್ಲಿ. ಇನ್ನು ಮುಂದೆ ಇದೇ ಥರ ಹೋಗ್ತಾ ಇದ್ರೆ ನಿಮ್ಮ ಟೈಮು, ನಿಮ್ಮ ಎನರ್ಜಿ, ನಿಮ್ಮ ಕೆಪ್ಯಾಸಿಟಿ ಬಂದು ಇಟ್ ವಿಲ್ ಬಿ ಲೈಕ್ ಓವರ್ ಸ್ಟ್ರೆಚ್ ಆಗೋ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಆಲ್ಸೋ ನಿಮ್ಮ ಸೋಲ್ ಪ್ಲಾನಿಂದ ಡಿವಿಯೇಟ್ ಆಗೋಗುವಂಥ ಚಾನ್ಸಸ್ ತುಂಬ ಇದೆ ಅಂತ ಹೇಳಿ ಇಂಟರ್ಫಿಯರ್ ಮಾಡಿ ಅಬ್ರಪ್ಟಾಗಿ ನಿಮ್ಮನ್ನು ಆ ಡೈರೆಕ್ಷನಿಂದ ವಾಪಸ್ ಕರ್ಕೊಂಡು ಬಂದಂಥದ್ದು. ಡೆಫಿನೆಟ್ಲಿ ದಿಸ್ ಇಸ್ ಸಮ್ ಕೈಂಡ್ ಆಫ್ ಪೇನ್ಫುಲ್ ಈವೆಂಟ್. ತುಂಬಾ ನೋವನ್ನ ಅನುಭವಿಸಿದಂಥ ಈವೆಂಟಿಂದ ನಿಮ್ಮನ್ನು ವಾಪಸ್ಸು ನಿಮ್ಮ ಒಂದು ಎನರ್ಜಿಗೆ ಪುಲ್ ಮಾಡುವಂಥ ಲೈಕ್ ಡಿಫಿಕಲ್ಟ್ ಡಿಸಿಷನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿದಂಥ ಒಂದು ಗೈಡ್ ಇದು. ಇನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಬಿಕಾಸ್ ಇಟ್ ಇಸ್ ಸ್ಟಿಲ್ ಸ್ಕೇರಿ ನಿಮಗೆ ಈ ಹೊಸ ಜೀವನನ ನೀವು ರೂಪಿಸ್ಕೊಳ್ಳೋದಕ್ಕೆ, ಅಥವಾ ಭಯ, ಲೈಕ್ ಇಟ್ ಇಸ್ ಟು ಡಿಫಿಕಲ್ಟ್ ಅನ್ನುವಂಥ ಡಿಸಿಷನ್ಸ್ ಮಾಡೋದಕ್ಕೆ, ಕೆಲವೊಂದು ಬೋಲ್ಡ್ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ನಿಮ್ಮ ಲೈಫಲ್ಲಿ. ನೀವು ಯಾವತ್ತೂ ನೀವು ಈ ಥರ ಒಂದು ಸ್ಟ್ರೆಂತ್ ನನ್ನಲ್ಲಿದೆ ಅಂತ ಗೊತ್ತಿರಲಿಲ್ಲ, ಅದನ್ನು ನೀವು ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋವಂಥ ವೆರಿ ಸ್ಟ್ರಾಂಗ್ ಗಾಡೆಸ್ ಎನರ್ಜಿ ನಿಮಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ಮೊದಲನೇದು ಕಾಳಿಮಾ ಎನರ್ಜಿ, ಎರಡನೇದು ಬರ್ತಾ ಇರೋದು ಲೈಕ್ ಡ್ರ್ಯಾಗನ್ ಎನರ್ಜಿ, ಫೀನಿಕ್ಸ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇರೋದು. ಆ್ಯಂಡ್ ಆಲ್ಸೋ ಡ್ರ್ಯಾಗನ್ ಎನರ್ಜಿ, ಲೈಕ್ ಎಸ್ಪೆಷಲಿ ಅರ್ತ್ ಡ್ರ್ಯಾಗನ್ ಎನರ್ಜಿ, ಅ ವೆರಿ ಗ್ರೀನ್ ಲೈಕ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಕಣ್ಣು ಬಂದು ಅಬ್ಸಲ್ಯೂಟ್ ಎಮರಲ್ಡ್ ಗ್ರೀನ್ ಥರ ಕಾಣಿಸ್ತಾ ಇರೋದು. ಇಟ್ ಈಸ್ ವೆರಿ ಶಾರ್ಪ್, ಲೇಸರ್ ಶಾರ್ಪ್ ಐಸ್, ಲೈಕ್ ಆ ಕಣ್ ದೃಷ್ಟಿ ಡ್ರ್ಯಾಗನ್ ಎನರ್ಜಿದು. ಲೈಕ್ ಇಟ್ ಈಸ್ ಪುಷಿಂಗ್ ಯು ಆ್ಯಂಡ್ ಫೋರ್ಸಿಂಗ್ ಯು ಕ್ಯಾನ್ ಮೂವ್ ಫಾರ್ವರ್ಡ್. ನೀವು ಈ ಡೈರೆಕ್ಷನ್ನಲ್ಲಿ, ಅಥವಾ ಏನನ್ನು ಹೆದರ್ಕೊಳ್ತಾ ಇದ್ದೀರಾ, ಇಟ್ ಇಸ್ ಟೋಟಲಿ ಪಾಸಿಬಲ್ ನಿಮಗೆ ಅಂತ ಹೇಳಿ ನಿಮಗೆ ಆ ಸ್ಟ್ರೆಂತ್ನ ಕೊಡ್ತಾ ಇರೋದು, ಧೈರ್ಯನ ತುಂಬ್ತಾ ಇರೋದು ನಿಮ್ಮ ಒಳಗಡೆ. ಯು ಕ್ಯಾನ್ ಟೋಟಲಿ ಡೂ ಇಟ್ ಅಂತ ಹೇಳಿ ನಿಮಗೆ ಮೋಟಿವೇಟ್ ಮಾಡ್ತಾ ಇರೋದು, ಆ ಡ್ರ್ಯಾಗನ್ ಪವರ್ನ ನಿಮಗೆ ಇಂಬ್ಯೂ ಮಾಡ್ತಾ ಇರೋದು, ಅಂದರೆ ನಿಮ್ಮಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇರೋದು. ಸೊ ದಟ್ ಆ ಎನರ್ಜೀಸ್ನ ನೀವು ಕೈಂಡ್ ಆಫ್ ಅಬ್ಸಾರ್ಬ್ ಮಾಡಿಕೊಂಡು, ಸೊ ದಟ್ ಯು ಕ್ಯಾನ್ ರೈಸ್. ತಿರ್ಗಾ ಅಗೇನ್ ಫೀನಿಕ್ಸ್ ಎನರ್ಜಿ, ಅ ವೆರಿ ಸ್ಟ್ರಾಂಗ್
ರೆಡ್ ಆ್ಯಂಡ್ ಬ್ರೈಟ್ ಎಲ್ಲೋ ಫೀನಿಕ್ಸ್ ಎನರ್ಜಿ ನಿಮ್ಮ ಅವರಾಗೆ ಅಥವಾ ನಿಮ್ಮ ಎನರ್ಜಿಗೆ ನಾನು ಕನೆಕ್ಟ್ ಮಾಡಿದಾಗ ಕಾಣಿಸ್ತಾ ಇರೋದು. ವೆರಿ ಸ್ಟ್ರಾಂಗ್ ಗೈಡ್ಸ್, ವೆರಿ ಸ್ಟ್ರಾಂಗ್ ಸ್ಪಿರಿಚುವಲ್ ಟೀಮ್ ನಿಮ್ಮನ್ನು ಇವಾಗ ಅಪ್ಲಿಫ್ಟ್ ಮಾಡ್ತಾ ಇರೋದು. ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ನಿಮ್ಮನ್ನು ಸ್ಲೋ ಆಗಲ್ಲ, ಕೆಲವು ಸಲ ಡಿಫಿಕಲ್ಟೂ ಇರ್ಬೋದು, ನಿಮಗೆ ಆಗಲ್ಲ ಅಂತ ಅಂದ್ರೂ ನಿಮ್ಮನ್ನ ಪುಷ್ ಮಾಡಿರ್ಬೋದು. ಸಿಕ್ಕಾಪಟ್ಟೆ ಕಷ್ಟ ಆದ್ರೂ ಕೆಲವೊಂದು ದೊಡ್ಡ ನಿರ್ಧಾರಗಳು ಮಾಡಿರ್ಬೋದು ನಿಮ್ಮ ಜೀವನದಲ್ಲಿ, ಅಥವಾ ಎಷ್ಟೊಂದು ಇನ್ಸಿಡೆಂಟ್ಗಳು ನಿಮಗೆ ಆ ನಿರ್ಧಾರ ಮಾಡಿದಿರ ಬೇರೆ ಇನ್ನೇನು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಟ್ ಈಸ್ ದಿ ಡೆಡ್ ಎಂಡ್, ಯು ಹ್ಯಾವ್ ರೀಚ್ ದ ಡೆಡ್ ಎಂಡ್. ಸೊ ನಾವು ಇಲ್ಲಿಂದ ವಿ ಹ್ಯಾವ್ ಟು ಪಿವಟ್, ಅಂದ್ರೆ ಬೇರೆ ಡೈರೆಕ್ಷನ್ಗೆ ನಾವು ಹೋಗಲೇಬೇಕು. ಇಟ್ ಈಸ್ ಡಿಫಿಕಲ್ಟ್, ಇಟ್ ಈಸ್ ಅನ್ಕಂಫರ್ಟಬಲ್, ಬಟ್ ವಿ ಹ್ಯಾವ್ ನೋ ಚಾಯ್ಸ್. ವಿ ಹ್ಯಾವ್ ಅಬ್ಸಲ್ಯೂಟ್ಲಿ ನೋ ಚಾಯ್ಸ್. ಇಲ್ಲಿಂದ ನಾವು ಬೇರೆ ಒಂದು ಡೈರೆಕ್ಷನ್ ತಗೊಳ್ದಿರಾ, ಅಥವಾ ನಮಗೆ ಭಯ ಏನಿದೆ ಆ ಭಯನ ನಾವು ಫೇಸ್ ಮಾಡಿದಿರಾ ಇಲ್ಲಿಂದ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಒಂದು ಸಿಚುವೇಶನ್ ಅಲ್ಲಿ ಬಂದಂಥ ಗೈಡ್ಸ್ ಇವರು. ಸೊ ಯು ಆರ್ ವೆರಿ ಸ್ಟ್ರಾಂಗ್ಲಿ ಗೈಡೆಡ್. ಅವರ ಸ್ಟ್ರೆಂತ್ನ ನಿಮಗೆ ಇಂಬ್ಯೂವ್ ಮಾಡ್ತಾ ಇರೋದು, ಅವರ ಸ್ಟ್ರೆಂತ್ನ ನಿಮಗೆ ನಿಮ್ಮ ಸ್ಟ್ರೆಂತ್ನ ನಿಮಗೆ ತೋರಿಸೋದಕ್ಕೆ ಅವರಲ್ಲಿರುವಂಥ ಎನರ್ಜಿನ ನಿಮ್ಮಲ್ಲಿ ಆಕ್ಟಿವೇಟ್ ಮಾಡ್ತಾ ಇರೋದು ಅಥವಾ ಆಲ್ರೆಡಿ ಮಾಡಾಗಿರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಮಾರ್ಸ್, ಪ್ಲಾನೆಟ್ ಮಾರ್ಸ್ ಈಸ್ ವೆರಿ ಸ್ಟ್ರಾಂಗ್ ನಿಮ್ಮ ಈ ಪರ್ಟಿಕ್ಯುಲರ್ ಎನರ್ಜಿನಲ್ಲಿ. ಸೊ ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಾ ಇರೋದು, ನಿಮಗೆ ಗೊತ್ತಿಲ್ಲದೆ ಇರೋವಂಥ ಧೈರ್ಯನ ನಿಮಗೆ ತೋರಿಸ್ತಾ ಇರೋದು. ನಿಮಗೆ ಗೊತ್ತಿರಲಿಲ್ಲ ನಿಮ್ಮ ಕೈಲಿ ಇದೆಲ್ಲ ಸಾಧ್ಯ, ಈ ಥರ ಒಂದು ಬೋಲ್ಡ್ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಸಾಧ್ಯ, ಈ ಥರ ನಾನು ಲೈಕ್ ಫಾರ್ ಎಕ್ಸಾಂಪಲ್ ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನನಗೆ ನಾನು ಅವ್ರನ್ನ ಬಿಟ್ಟು ನನಗೆ ಇನ್ನೇನು ಮಾಡಬೇಕಂತ ಗೊತ್ತಿಲ್ಲ, ಲೈಕ್ ಅವರಿಲ್ಲ ಅಂದರೆ ನನ್ನ ಜೀವನ ಮುಗ್ದೋಯ್ತು ಅನ್ನೋವಂಥ ಒಂದು ಫಿಯರಿಂದ ಲೈಕ್ ಐ ಆಮ್ ಟೋಟ್ಲಿ ಫೈನ್, ಯಾರು ಇರಲಿ ಇಲ್ಲದೆ ಹೋಗಲಿ ನನ್ನ ಜೀವನದಲ್ಲಿ. ರಿಲೇಷನ್ಶಿಪ್ ಅಂತಾನೆ ಅಲ್ಲ, ಫ್ರೆಂಡ್ಶಿಪ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಸ್ಟ್ರಕ್ಚರ್, ಫ್ಯಾಮಿಲಿ ಡೈನಾಮಿಕ್ಸ್ ಎಲ್ಲ ಇರ್ಬೋದು. ಇಫ್ ಯು ಆರ್ ಹೆವಿಲಿ ಡಿಪೆಂಡೆಂಟ್ ಬೇರೆಯವ್ರ ಜೊತೆ, ಲೈಕ್ ಅವ್ರು ಹೇಳಿದ್ರೇನೆ ಅಥವಾ ಅವ್ರು ನನಗೆ ಸಪೋರ್ಟ್ ಮಾಡಿದ್ರೇನೆ ನನ್ನ ಜೀವನ ಅನ್ನುವಂಥ ಕಾನ್ಸೆಪ್ಟನ್ನು ನಿಮ್ಮಿಂದ ದೇ ಆರ್ ಟೇರಿಂಗ್ ಇಟ್ ಔಟ್. ನಿಮ್ಮ ಇಂಡಿವಿಜುವಾಲಿಟಿನ, ನಿಮ್ಮಲ್ಲಿರೋ ಲೈಕ್ ಯು ಕ್ಯಾನ್ ಡೂ ಇಟ್, ಲೈಕ್ ಯು ಆರ್ ವೆರಿ ಸ್ಟ್ರಾಂಗ್. ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ, ಯಾಕೆಂದರೆ ಬೇರೆಯವ್ರಿಗೆ ನೀವು ತುಂಬ ಕ್ರೆಡಿಟ್ ಕೊಡ್ತಾ ಇದ್ರಿ, ಇವರಿಲ್ಲ ಅಂದಿದ್ರೆ ನನ್ನ ಕೈಲಿ ಏನೂ ಆಗ್ತಿರ್ಲಿಲ್ಲ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಇಟ್ ಈಸ್ ಯು, ನಿಮ್ಮಲ್ಲಿರೋ ಕೆಪಾಸಿಟಿ ಅದು. ನಿಮ್ಮನ್ನು ನೀವು ನಿಮ್ಮ ಸ್ಟ್ರೆಂತನ್ನ ನೀವು ರೆಕಗ್ನೈಸ್ ಮಾಡ್ಕೊಳ್ಳಿ, ನೀವು ಯಾರು ಅನ್ನೋದನ್ನ ನೀವು ರೆಕಗ್ನೈಸ್ ಮಾಡ್ಕೊಳ್ಳಿ. ಬರೀ ಬೇರೆಯವರಿಂದಾಗಿ ಅಲ್ಲ, ಯು ಆರ್ ಯುವರ್ ಓನ್ ಹೀರೋ. ನೀವು ನಿಮ್ಮ ಜೀವನದ ಹೀರೋ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕಾಪಾಡೋದಕ್ಕೆ ಬರೋದು ನೀವು ಮಾತ್ರನೇ, ಬೇರೆ ಇನ್ಯಾರು ಬರೋದಿಲ್ಲ. ಸೊ ಇಟ್ ಈಸ್ ಯು, ಇಟ್ ಈಸ್ ಆಲ್ ಯು ಅಂತ ಹೇಳಿ ನಿಮಗೆ ತೋರಿಸೋದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥ ಗೈಡ್ಸ್ ಇವರು. ಸೊ ಆಸ್ ಆಫ್ ನೌ ಇಟ್ ಫೀಲ್ಸ್ ಲೈಕ್ ವೆರಿ ಸ್ಟ್ರಾಂಗ್ ಗಾಡೆಸ್ ಎನರ್ಜೀಸ್, ಎಸ್ಪೆಷಲಿ ಕಾಳಿಮಾ ಎನರ್ಜಿ. ಆ್ಯಂಡ್ ದೆನ್ ವಿ ಹ್ಯಾವ್ ಸ್ಕಾರ್ಪಿಯನ್, ನಿಮ್ಮ ಸ್ಪಿರಿಟ್ ಅನಿಮಲ್ ಬಂದು ಸ್ಕಾರ್ಪಿಯೋ ಇರ್ಬೋದು ಇವಾಗ, ಅಥವಾ ವಿ ಹ್ಯಾವ್ ಬ್ಲ್ಯಾಕ್ ಪ್ಯಾಂಥರ್ ಎನರ್ಜಿ ಬರ್ತಾ ಇರೋದು ತುಂಬ ಸ್ಟ್ರಾಂಗ್ ಆಗಿ. ಸ್ನೇಕ್ ಎನರ್ಜಿ, ಬ್ಲ್ಯಾಕ್ ಸ್ನೇಕ್ ಎನರ್ಜಿ ಬರ್ತಾ ಇರೋದು ತುಂಬ ಸ್ಟ್ರಾಂಗ್ ಆಗಿ. ಮಾರ್ಸ್ ಎನರ್ಜಿ ಬರ್ತಾ ಇರೋದು ತುಂಬ ಸ್ಟ್ರಾಂಗ್ ಆಗಿ. ಆ್ಯಂಡ್ ದೆನ್ ವಿ ಹ್ಯಾವ್ ಡ್ರ್ಯಾಗನ್ ವಿತ್ ಗ್ರೀನ್ ಆರ್ ಎಮರಲ್ಡ್ ಗ್ರೀನ್ ಕಣ್ಗಳಿರುವಂಥ ಒಂದು ಡ್ರ್ಯಾಗನು. ಆ್ಯಂಡ್ ವೆರಿ ಪವರ್ಫುಲ್. ಆ್ಯಕ್ಚುಲಿ ಫುಲ್ ಬಾಡಿ ತೋರಿಸ್ತಾ ಇಲ್ಲ, ಬರೀ ಕಣ್ಣು ಮಾತ್ರನೇ ತೋರಿಸ್ತಾ ಇರೋದು ಡ್ರ್ಯಾಗನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಫೀನಿಕ್ಸ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದು. ಸೊ ಬೇಸಿಕ್ಲಿ ದ ಪವರ್ ಹೌಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಸ್ಪಿರಿಚುವಲ್ ಟೀಮು ಆಸ್ ಆಫ್ ನೌ. ಸೊ ದಟ್ ಈಸ್ ದ ಬಿಗಿನಿಂಗ್ ಆಫ್ ದ ಸ್ಟ್ರಾಂಗ್ ಮೆಸೇಜಸ್ ನಿಮ್ಮ ಗ್ರೂಪಲ್ಲಿ, ಲೈಕ್ ಗ್ರೂಪ್ ನಂಬರ್ 1. ಆಲ್ರೈಟ್, ಸೊ ನಿಮಗೆ ನೆಕ್ಸ್ಟ್ ಬರ್ತಾ ಇರೋದು ಫೈರ್ ಗಾರ್ಡಿಯನ್. ಆಬ್ಸಲ್ಯೂಟ್ಲಿ. ಸೊ ನಿಮ್ಮ ಸಪೋರ್ಟ್ ಬಂದು ನಾನು ಹೇಳ್ದಂಗೆ ಲೈಕ್ ದ ಫೈರ್ ಎನರ್ಜಿ, ಫೀನಿಕ್ಸ್ ಬಂದು ಫೈರು, ಡ್ರ್ಯಾಗನ್ ಬಂದು ಫೈರು, ಕಾಳಿಮಾ ಬಂದು ಫೈರ್ ಎನರ್ಜಿ. ಸೊ ಯು ಹ್ಯಾವ್ ಅ ಲಾಡ್ ಆಫ್ ಫೈರ್ ಗಾರ್ಡಿಯನ್. ಓಕೆ, ಸೊ ಫೈರ್ ಗಾರ್ಡಿಯನ್ಸ್ ನಿಮ್ಮ ಹಾರ್ಟ್ನ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಪ್ರೊಟೆಕ್ಷನ್ ಗಾರ್ಡಿಯನ್. ಸೊ ನಿಮ್ಮನ್ನು ಈಗ ಸದ್ಯಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ನಿಮ್ಮ ಸ್ಪಿರಿಚುವಲ್ ಟೀಮಲ್ಲಿ ಇರೋದು, ಯು ಹ್ಯಾವ್ ಫೈರ್ ಗಾರ್ಡಿಯನ್ ಕಾಳಿಮಾ ಜೊತೆ. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಪ್ರೊಟೆಕ್ಷನ್ ಗಾರ್ಡಿಯನ್. ಪೀಕಾಕ್ ಮೇ ಬಿ ವೆರಿ ಇಂಪಾರ್ಟೆಂಟ್ ಆರ್ ಸಿಗ್ನಿಫಿಕೆಂಟ್ ನಿಮಗೆ ಈ ಸಮಯದಲ್ಲಿ. ಲುಕ್ ಅಟ್ ಆಲ್ ದ ವೈಬ್ರೆಂಟ್ ಕಲರ್ಸ್ ಲೈಕ್ ರೆಡ್. ಅಗೇನ್ ಮಾರ್ಸ್, ಈ ಕಾರ್ಡ್ ಬಂದು ದಿಸ್ ಇಸ್ ವೆರಿ ಮಾರ್ಸ್ ಎನರ್ಜಿ. ಓಕೆ, ಪ್ಲಾನೆಟ್ ಮಾರ್ಸ್ ಬಂದು ತುಂಬಾನೇ ಸ್ಟ್ರಾಂಗ್ ಆಗಿರೋದು. ಮಾರ್ಸ್ ಬಂದು ಇಟ್ ಈಸ್ ದ ಪ್ಲಾನೆಟ್ ಆಫ್ ವಾರ್ ಆ್ಯಂಡ್ ಆಲ್ಸೋ ಪ್ಲಾನೆಟ್ ಆಫ್ ಪವರ್. ಓಕೆ, ಸೊ ಮೇ ಬಿ ನಿಮ್ಮ ಲೈಫಲ್ಲಿ ನೀವು ಆ ವಾರ್ ಥರ ಇರುವಂಥ ಎನರ್ಜಿನಲ್ಲಿ ಯು ಹ್ಯಾಡ್ ಟು ಓವರ್ಕಮ್ ಎಷ್ಟೊಂದು ಪ್ರಾಬ್ಲಮ್ಸ್ನ, ಹೆವಿ ಡಾರ್ಕ್ ಸಿಚುವೇಶನ್ಸ್ನ, ಹೆವಿ
ಡೀಪ್ ಅಥವಾ ವೆರಿ ಬೋಲ್ಡ್ ಆ್ಯಕ್ಷನ್ಸ್ನ, ವೆರಿ ಬೋಲ್ಡ್ ಡಿಸಿಷನ್ಸ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿದಂಥ ಈ ಬ್ಯೂಟಿಫುಲ್ ಎನರ್ಜೀಸು. ಆ್ಯಂಡ್ ಟ್ಯೂಸ್ಡೇಸ್ ಆರ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮಾರ್ಸ್ ಎನರ್ಜಿ ಇಸ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ಟು ಟ್ಯೂಸ್ಡೇ. ನೀವು ಯಾವುದಾದ್ರೂ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಮಾಡಬೇಕಂದ್ರೆ ಅಥವಾ ಯಾವುದಾದ್ರೂ ಪ್ರಾಕ್ಟೀಸಸ್ ಮಾಡಬೇಕಂತ ಅಂದರೆ ಡೆಫಿನೆಟ್ಲಿ ವರ್ಕ್ ಆನ್ ಟ್ಯೂಸ್ಡೇಸ್. ಎಸ್ಪೆಷಲಿ ಸನ್ ಬಂದು ಪೀಕಲ್ಲಿರೋ ಟೈಮಲ್ಲಿ ನಿಮ್ಮ ಮ್ಯಾಜಿಕಲ್ ಪ್ರಾಕ್ಟೀಸಸ್ ಮಾಡಿದಾಗ ಇಟ್ ವಿಲ್ ಬಿ ವೆರಿ ವೆರಿ ಪವರ್ಫುಲ್ ಅಂತ ಹೇಳಿ ನಿಮ್ಮ ಈ ಟೀಮ್ ಆಫ್ ಸ್ಪಿರಿಟ್ ಗೈಡ್ಸ್ ಹೇಳ್ತಾ ಇರೋದು. ಬಿಕಾಸ್ ಎಸ್ಪೆಷಲಿ ವೆನ್ ಯು ಆರ್ ಆಸ್ಕಿಂಗ್ ಫಾರ್ ಸಮ್ ಪವರ್ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್, ನಿಮ್ಮ ನೆಕ್ಸ್ಟ್ ಬೋಲ್ಡ್ ಆ್ಯಕ್ಷನ್ಸ್ ಅಥವಾ ನೆಕ್ಸ್ಟ್ ಬೋಲ್ಡ್ ಸ್ಟೆಪ್ಗಳನ್ನ ತಗೊಳ್ಳೋದಕ್ಕೆ. ಸೊ ಅಗೇನ್ ದಿಸ್ ಇಸ್ ಗಾಡೆಸ್ ಎನರ್ಜಿ, ವೆರಿ ಸ್ಟ್ರಾಂಗ್ ಗಾಡೆಸ್ ಎನರ್ಜಿ ನಿಮ್ಮನ್ನ ಈಗ ಸದ್ಯಕ್ಕೆ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಪಿಕಾಕ್ ಮೇ ಬಿ ಯುವರ್ ಸ್ಪಿರಿಟ್ ಅನಿಮಲ್ ಆಲ್ಸೋ. ಲೈಕ್ ಸ್ಕಾರ್ಪಿಯನ್ ಎನರ್ಜಿ ಬಂದು ನಮ್ಮ ಹಳೇ ಒಂದು ಲೇಯರ್ಸನ್ನು ನಾವು ಶೆಡ್ ಮಾಡ್ತಾ ಇರೋದು. ಅಂದರೆ ನಮ್ಮ ಕ್ಯಾರೆಕ್ಟರ್ಸು, ನಮ್ಮ ಪರ್ಸ್ನಾಲಿಟಿ, ನಮ್ಮ ಈ ಲಾಸ್ಟ್ ಅಂದರೆ ಈ ಒಂದು ಲೈಫ್ ಈವೆಂಟ್ ಆಗೋದಕ್ಕೆ ಮುಂಚೆ ನಾವು ಯಾರಿದ್ವಿ ನಾವು, ಭಯ ಇರ್ಬೋದು ಅಥವಾ ನಾವು ಬೇರೆ ಜನರ ಮೇಲೆ ಲೈಕ್ ಓವರ್ ಆಗಿ ಡಿಪೆಂಡೆಂಟ್ ಆಗಿರುವಂಥ ಎನರ್ಜಿ ಇರ್ಬೋದು, ಅಥವಾ ನಮಗೆ ಈ ಸ್ಟ್ರೆಂತ್ ಇದೆ ಅಂತ ಗೊತ್ತಿರಲಿಲ್ಲ, ವಿ ಆರ್ ವೀಕ್, ವಿ ಆರ್ ಲೈಕ್ ನಥಿಂಗ್ ಅನ್ನೋಂಥ ಎನರ್ಜಿಯಿಂದ ನಾವು ವಿ ಆರ್ ಗೋಯಿಂಗ್ ಟು ಆ ಎನರ್ಜಿನ ಶೆಡ್ ಮಾಡಿ ವಿ ಆರ್ ಗೋಯಿಂಗ್ ಟು ದಿಸ್ ಪೀಕಾಕ್ ಎನರ್ಜಿ. ಪೀಕಾಕ್ ಈಸ್ ದಿ ಮೋಸ್ಟ್ ಬ್ಯೂಟಿಫುಲ್ ರಾಯಲ್ ರೀಗಲ್ ಎನರ್ಜಿ. ಸೊ ದಟ್ ಈಸ್ ಸೆಲ್ಫ್ ಲವ್. ಓಕೆ, ಆ್ಯಂಡ್ ಆಲ್ಸೋ ದಟ್ ಈಸ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಾಗ ಬೇರೆ ಯಾರು ನಮ್ಮನ್ನು ಹೊಗಳ್ಬೇಕಾಗಿಲ್ಲ, ಬೇರೆ ಯಾರು ನಮ್ಮನ್ನು ಸಪೋರ್ಟ್ ಮಾಡಬೇಕಾಗಿಲ್ಲ, ನಾವು ಬೇರೆ ಯಾರಿಂದನೂ ನಮಗೆ ವ್ಯಾಲಿಡೇಷನ್ ಬೇಕಾಗಿರಲಿಲ್ಲ. ನಾವು ಬೇರೆಯವ್ರ ಮುಂದೆ ತಲೆ ಬಗ್ಸಿ ಅವ್ರು ಹೇಳ್ದಂಗೆಲ್ಲ ಕೇಳಿದಾಗ ನಮಗೆ ಯಾವುದೇ ಒಂದು ಉಪಯೋಗ ಆಗಿಲ್ಲ. ಸೊ ಇವಾಗ ನನಗೆ ಯಾವ ರೀತಿ ಬೇಕು, ನಾನು ಆ ರೀತಿ ಜೀವನನ ನಾನು ರೂಪಿಸ್ಕೊಳ್ಬೇಕು. ಯಾಕೆಂದರೆ ಐ ಆಮ್ ನಾಟ್ ಹ್ಯಾಪಿ ಈ ಥರ ಜೀವನ ಮಾಡಿದಾಗ. ಸೊ ವಾಟ್ ಮೇಕ್ಸ್ ಮೀ ಹ್ಯಾಪಿ, ಸೊ ನನಗೆ ಏನು ಖುಷಿ ಕೊಡುತ್ತೆ ಅಂತ ಹೇಳಿ ನೀವು ನಿರ್ಧಾರ ಮಾಡಿ ನಿಮಗೆ ಖುಷಿ ಕೊಡುವಂಥದ್ದನ್ನು ನಿಮ್ಮ ಜೀವನದಲ್ಲಿ ಆ ಬ್ಯೂಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಯು ಆರ್ ಲೈಕ್ ನಾಟ್ ಕೇರಿಂಗ್ ಎನಿಮೋರ್ ಹೊರಗಡೆ ಜನರು ಏನು ಅಂದ್ಕೊಳ್ತಾರೆ, ಏನು ಹೇಳ್ತಾರೆ ಅಂತ ಹೇಳಿ. ಮುಂಚೆ ಬೇರೆ ಯಾರಾದರೂ ಏನಾದರೂ ಹೇಳಿದಿದ್ರೆ ನಿಮಗೆ ಬೇಜಾರಾಗ್ಬಿಡ್ತಿತ್ತೇನೋ, ಅಥವಾ ಓಕೆ ಅವರು ಹೊಗಳಿಲ್ಲ ಅಂತ ಅಂದರೆ, ಈಗ ನೀವು ಚೆನ್ನಾಗಿ ರೆಡಿ ಆದಾಗ ಯಾರಾದರೂ ಓಕೆ ಯು ಆರ್ ಲುಕಿಂಗ್ ವಂಡರ್ಫುಲ್ ಅಂತ ಹೇಳಲಿಲ್ಲ ಅಂತ ಅಂದರೆ, ಅಥವಾ ಬೇರೆಯವ್ರು ಕಮೆಂಟ್ ಮಾಡಿದರೆ ಓಕೆ ಏನು ಹಾಕ್ಕೊಂಡಿದ್ದೀರಾ ಅಥವಾ ಯಾಕೆ ಈ ಥರ ಇದ್ದೀರಾ ಅಂತ, ಮೇ ಬಿ ಯು ಆರ್ ಗೋಯಿಂಗ್ ಡಲ್. ಬಟ್ ಇವಾಗ ಯು ರಿಯಲಿ ಡೋಂಟ್ ಕೇರ್. ನನಗೆ ಈ ಕಲರ್ ಇಷ್ಟ, ನನಗೆ ಈ ಥರ ಡ್ರೆಸ್ ಇಷ್ಟ, ನನಗೆ ಈ ಥರ ಹೇರ್ ಕಲರ್ ಇಷ್ಟ, ನನಗೆ ಈ ರೀತಿ ಇರೋದು ಇಷ್ಟ, ದಿಸ್ ಈಸ್ ಮೀ, ದಿಸ್ ಈಸ್ ಹೂ ಐ ಆಮ್, ಆ್ಯಂಡ್ ಅಪಾಲಜೆಟಿಕ್ಲಿ ದಿಸ್ ಈಸ್ ಮೀ. ಲೈಕ್ ಐ ಡೋಂಟ್ ಕೇರ್ ಎನಿಮೋರ್ ಹೊರಗಡೆ ಜನರು ಏನು ಅಂದ್ಕೊಳ್ತಾರೆ ಅಂತ ಹೇಳಿ. ನನಗೆ ಈ ಥರ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಈ ಥರ ಇದ್ದೀನಿ, ಆ್ಯಂಡ್ ಐ ರಿಯಲಿ ಡೋಂಟ್ ಕೇರ್ ಎನಿಮೋರ್. ಆ ಥರ ಒಂದು ಐ ಡೋಂಟ್ ಕೇರ್ ಆ್ಯಟಿಟ್ಯೂಡ್ನ ನೀವು ಎಂಬಾಡಿ ಮಾಡ್ಕೊಳ್ತಾ ಇರೋದು. ಈ ಹಳೆ ಲೈಫಲ್ಲಿ ಯು ಆರ್ ಕೇರಿಂಗ್, ಓವರ್ ಗಿವಿಂಗ್, ಓವರ್ ಲೈಕ್ ಡಿಪೆಂಡೆಂಟ್ ಬೇರೆಯವ್ರ ಮೇಲೆ. ಇವಾಗ ಯು ಆರ್ ಬಿಕಮಿಂಗ್ ಇಂಡಿಪೆಂಡೆಂಟ್ ಆ್ಯಂಡ್ ಯು ಟೇಕ್ ಕೇರ್. ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು. ಬೇರೆಯವ್ರು ನಮ್ಮನ್ನು ನೋಡ್ಕೊಳ್ಳಿ ಅಥವಾ ಬೇರೆಯವ್ರು ನಮಗೆ ಲೈಕ್ ವ್ಯಾಲಿಡೇಟ್ ಮಾಡೋದು, ನನ್ನನ್ನು ಯಾರಾದರೂ ಈ ಥರ ಲೈಕ್ ಒಪ್ಕೊಳ್ಳಿ, ಪ್ರಪಂಚ ನನ್ನನ್ನು ಒಪ್ಕೊಳ್ಳಿ ಪೀಪಲ್ ಪ್ಲೀಸಿಂಗ್ ಎನರ್ಜಿಯಿಂದ ಯು ಆರ್ ಬಿಕಮಿಂಗ್ ಲೈಕ್ ಐ ಅಬ್ಸಲ್ಯೂಟ್ಲಿ ಡೋಂಟ್ ಕೇರ್ ಯಾರೇನು ಅಂದ್ಕೊಳ್ತಾರೆ ಅಂತ ಹೇಳಿ. ಬಿಕಾಸ್ ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಟೇಸ್ಟ್, ಐ ಲವ್ ಹೂ ಐ ಆಮ್, ಆ್ಯಂಡ್ ಐ ರಿಯಲಿ ಡೋಂಟ್ ಕೇರ್ ಎನಿ ಮೋರ್. ಸೊ ಯಾರು ಏನು ಬೇಕಾದರೂ ಅಂದ್ಕೊಳ್ಬೋದು ಅಂತ ಹೇಳಿ. ದಿಸ್ ಇಸ್ ಫ್ರೀಡಮ್. ಯು ಆರ್ ಫ್ರೀಯಿಂಗ್ ಯುವರ್ ಸೆಲ್ಫ್. ಗ್ರೂಪ್ ನಂಬರ್ 1. ಸೊ ನಿಮ್ಮನ್ನು ನೀವು ಈ ಇಲ್ಯೂಷನರಿ ಅಂದರೆ ಬೇರೆಯವ್ರ ಒಪಿನಿಯನ್ಸ್ ಒಳಗಡೆ ನಿಮ್ಮನ್ನು ನೀವು ಕಟ್ಟಾಕೊಂಡಿರ್ಬೋದು, ಅಥವಾ ಸೊಸೈಟಿ ಏನು ಹೇಳುತ್ತೆ ಅದರಲ್ಲಿ ನಿಮ್ಮನ್ನು ನೀವು ಕಟ್ಟಾಕೊಂಡಿರ್ಬೋದು, ಅಥವಾ ಫ್ಯಾಮಿಲಿನಲ್ಲೆಲ್ಲರೂ 20 ಆಗೋದಕ್ಕೆ ಮುಂಚೆ ಅಥವಾ 30 ಆಗೋದಕ್ಕೆ ಮುಂಚೆ ನೀವು ಇದೆಲ್ಲ ಆಗ್ಬಿಟ್ಟಿರ್ಬೇಕು ನಿಮ್ಮ ಲೈಫಲ್ಲಿ ಅನ್ನೋವಂಥ ಕಾನ್ಸೆಪ್ಟಿಂದ ಆಚೆ ಬರ್ತಾ ಇರೋದಿರ್ಬೋದು. ಯು ಆರ್ ನೌ ಫ್ರೀಯಿಂಗ್ ಯುವರ್ ಸೆಲ್ಫ್. ಐ ಆಮ್ ಅ ಫ್ರೀ ಪರ್ಸನ್. ಲೈಕ್ ಐ ಕ್ಯಾನ್ ಡೂ ವಾಟ್ ಎವರ್. ಲೈಕ್ ಅ ಫ್ರೀಡಮ್. ಯು ಆರ್ ಕಾಲಿಂಗ್ ನಿಮ್ಮ ಫ್ರೀಡಮನ್ನು. ಈ ಕಾಳಿಮಾ, ಫೀನಿಕ್ಸ್ ಎನರ್ಜಿ, ಡ್ರ್ಯಾಗನ್ ಎನರ್ಜಿ, ಪೀಕಾಕ್ ಎನರ್ಜಿ ಎಲ್ಲಾನು ಇಟ್ ಇಸ್ ಟಾಕಿಂಗ್ ಅಬೌಟ್ ನಿಮ್ಮ ಫ್ರೀಡಮನ್ನು ನೀವು ಇನ್ವೈಟ್ ಮಾಡ್ತಾ ಇರೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ದೆನ್ ಯೋರ್ ಇಂಡಿವಿಜುವಾಲಿಟಿ, ನಿಮ್ಮ ಇಂಡಿಪೆಂಡೆನ್ಸ್ನ ನೀವು ಕ್ಲೇಮ್ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ವೀಲ್ ಆಫ್ ಫಾರ್ಚ್ಯೂನ್. ಸೊ ಯು ಆರ್ ಚೇಂಜಿಂಗ್ ಅ ಲಾಟ್. ಗ್ರೂಪ್ ನಂಬರ್ 1, ನಿಮ್ಮ ಎಂಟೈರ್ ರೀಡಿಂಗ್ ಬಂದು ಬೇಸ್ ಆಗಿರೋದು ನಿಮ್ಮ ಚೇಂಜ್ ಮೇಲೆ, ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಮೇಲೆ, ನಿಮ್ಮ ಡೆತ್ ಆ್ಯಂಡ್ ರೀಬರ್ತ್ ಮೇಲೆ. ಸ್ಕಾರ್ಪಿಯೋ ಈಸ್ ಡೆತ್ ಆ್ಯಂಡ್ ರೀಬರ್ತ್, ಕಾಳಿಮಾ ಈಸ್ ಅಬೌಟ್ ಡೆತ್ ಆ್ಯಂಡ್ ರೀಬರ್ತ್, ದ ಹೆವಿ ಡಾರ್ಕ್ ಗಾಡೆಸಸ್ ಎಲ್ಲರೂ ಬಂದು ಇಟ್ ಇಸ್ ಅಬೌಟ್ ಡೆತ್ ಆ್ಯಂಡ್ ರೀಬರ್ತ್. ಮಾರ್ಸ್ ಬಂದು ಇಟ್ ಇಸ್ ಅಬೌಟ್ ವಾರ್. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ನಾವು ಮಾಡುವಂಥ ವಾರ್.
ವಾರ್. ಹೊರಗಡೆ ಜನರಿಂದ ಇರ್ಬೋದು, ಹೊರಗಡೆ ಜನರು ಹೇಳಿದಂಥ ಕಾನ್ಸೆಪ್ಟಿಂದ ಇರ್ಬೋದು, ಅಥವಾ ನಮಗೆ ಇರುವಂಥ ನಮ್ಮ ನಂಬಿಕೆಗಳ ಮೇಲೆ ನಾವು ಫೈಟ್ ಮಾಡಿ ಜಯ ಸಾಧಿಸೋ ಅಂಥದ್ದು ಇರ್ಬೋದು. ಸೊ ಡೆಫಿನೆಟ್ಲಿ ದರ್ ಇಸ್ ಲಾಡ್ ಆಫ್ ಚೇಂಜ್. ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ ಸಪೋರ್ಟ್ ಮಾಡ್ತಾ ಇರೋದು ಈ ಪರ್ಟಿಕ್ಯುಲರ್ ಟೀಮ್ ಆಫ್ ಗೈಡ್ಸ್ ಆ್ಯಂಡ್ ಏಂಜಲ್ಸ್ ಲೈಕ್ ಫೈರ್ ಗಾರ್ಡಿಯನ್, ಪ್ರೊಟೆಕ್ಷನ್ ಗಾರ್ಡಿಯನ್, ಮಾರ್ಸ್ ಎನರ್ಜಿ ಎಲ್ಲಾನು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮನ್ನು ಚೇಂಜ್ ಮಾಡೋದಕ್ಕೆ, ನಿಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ, ಡಿಪೆಂಡೆಂಟ್ ಎನರ್ಜಿಯಿಂದ ಈ ಫ್ರೀಡಮ್ ಎನರ್ಜಿಗೆ ಮೂವ್ ಮಾಡೋದಕ್ಕೆ. ಐ ಆಮ್ ಅ ಫ್ರೀ ಪರ್ಸನ್, ಐ ಲವ್ ಟು ಡೂ, ನನಗೇನು ಬೇಕು ಅದನ್ನು ಮಾಡೋದಕ್ಕೆ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇವಾಗ ಗ್ರೂಪ್ ನಂಬರ್ 1. ಸೊ ಯು ಆರ್ ಕ್ಲೇಮಿಂಗ್ ನಿಮ್ಮ ಫ್ರೀಡಮ್ನ, ನಿಮ್ಮ ಇಂಡಿವಿಜುವಾಲಿಟಿನ, ನಿಮ್ಮ ಪರ್ಸ್ನಾಲಿಟಿನ, ನೀವು ಯಾರು ಅನ್ನೋದನ್ನು ನೀವು ಡಿಫೈನ್ ಮಾಡ್ಕೊಳ್ತಾ ಇರೋದು ಯಾರದೇ ಒಂದು ಇನ್ಫ್ಲೂಯೆನ್ಸ್ ಇಲ್ದಿರ, ಪೇರೆಂಟ್ಸ್ ಆಗಲಿ, ಸೊಸೈಟಿ ಆಗಲಿ, ಆನ್ಲೈನ್ ಆಗಲಿ, ಟ್ರೆಂಡ್ಗಳಾಗಲಿ, ಯಾವುದ್ರದ್ದೇ ಇನ್ಫ್ಲೂಯೆನ್ಸ್ ಇಲ್ದಿರ ನಿಮ್ಮನ್ನು ನೀವು ಯಾವ ರೀತಿ ಬೇಕೋ ಅದನ್ನು ನೀವು ಡಿಫೈನ್ ಮಾಡ್ಕೊಳ್ತಾ ಇರೋವಂಥದ್ದು. ಆಬ್ಸಲ್ಯೂಟ್ಲಿ ಲುಕ್ ಎಟ್ ದಟ್ ಟವರ್ ಕಾರ್ಡ್, ಥಂಡರ್ ಬೋಲ್ಟ್. ದಿಸ್ ಈಸ್ ಕಾಳಿಮಾ ಎನರ್ಜಿ, ಲೈಕ್ ಬ್ರೇಕಿಂಗ್ ದ ಓಲ್ಡ್. ನಾವು ಬೇಡದೇ ಇರೋ ಮನೆಯಲ್ಲಿ, ಲೈಕ್ ಎಲ್ಲ ಬಿದೋಗ್ತಾ ಇರೋ ಮನೆಯಲ್ಲಿ ಕೂತ್ಕೊಂಡು ಓಕೆ ಇದೇ ಜೀವನ ಅಂತ ಹೆದರ್ಕೊಂಡು ಕಾರ್ನರಲ್ಲಿ ಕೂತಾಗ ಕಾಳಿಮಾ ಬಂದು ವಾಟ್ ಆರ್ ಯು ಡೂಯಿಂಗ್, ದಿಸ್ ಈಸ್ ನಾಟ್ ಯು, ಇದಲ್ಲ ನಿಮ್ಮ ಜೀವನ, ನೀವು ಹೀಗೆ ಕೂತಿದ್ರೆ ನೀವೇನು ಮಾಡೋ ಥರ ಕಾಣ್ತಾ ಇಲ್ಲ, ಸೊ ಲೆಟ್ ಮೀ ಬ್ರೇಕ್. ಆ ಪಕ್ಕದಲ್ಲಿರೋ ಗೋಡೆನ ಒಡೆದು ಉಂಟಿಸ್ಬಿಟ್ಟಾಗ ಲೈಕ್ ಯು ಹ್ಯಾವ್ ನೋ ಚಾಯ್ಸ್. ಇವಾಗ ಆ ಮನೆ ನೀವು ಹೊಡಿಲೇಬೇಕು, ಹೊಸದಾಗಿ ಕನ್ಸ್ಟ್ರಕ್ಷನ್ ಶುರು ಮಾಡಲೇಬೇಕು. ಯಾಕೆಂದ್ರೆ ಯುವರ್ ಇನ್ ಯುವರ್ ಕಂಫರ್ಟ್ ಝೋನ್ ತುಂಬಾ ಟೈಮಲ್ಲಿ, ಲೈಕ್ ಇಟ್ ಈಸ್ ಓಕೆ, ಹೆಂಗೋ ಒಂದು ಜೀವನ ಹೋಗ್ತಾ ಇದೆ. ಸೊ ಕಾಳಿಮಾ ಮತ್ತೆ ಈ ಗಾಡೆಸ್ ಎನರ್ಜೀಸ್, ಈ ಮಾರ್ಸ್ ಎನರ್ಜೀಸ್ ಎಲ್ಲಾನು ಬಂದು ನೋ, ಅಬ್ಸಲ್ಯೂಟ್ಲಿ ನಾಟ್, ಲೈಕ್ ದಿಸ್ ಈಸ್ ನಾಟ್ ಯುವರ್ ಲೈಫ್, ಇದಲ್ಲ ನಿಮ್ಮ ಜೀವನ ಅಂತ ಹೇಳಿ ಥಂಡರ್ ಬೋಲ್ಟ್ ಎನರ್ಜಿನ ನಿಮ್ಮ ಜೀವನಕ್ಕೆ ತಂದಾಗ ಆ ನಿರ್ಧಾರ ಮಾಡಲೇಬೇಕಾಗಿ ಬಂತು, ಚಾನ್ಸಸ್ ತೊಗೊಳ್ಳೇಬೇಕಾಗಿ ಬಂತು, ಡೈರೆಕ್ಷನ್ಸ್ ಚೇಂಜ್ ಮಾಡಲೇಬೇಕಾಗಿ ಬಂತು. ಆ್ಯಂಡ್ ಯು ಹ್ಯಾಡ್ ನೋ ಚಾಯ್ಸ್, ನೋ ಆಪ್ಷನ್. ಬಟ್ ಆ ಡೆಡ್ ಎಂಡಿಂದ ನಿಮ್ಮನ್ನು ನೀವು ಮತ್ತೆ ಲೈಕ್ ಅಗೇನ್ ಡೆತ್ ಆ್ಯಂಡ್ ರೀಬರ್ತ್ ಎನರ್ಜಿಗೆ ನೀವು ಕಾಳಿಮಾ ಅಥವಾ ಈ ಎಲ್ಲ ಗೈಡ್ಸನ್ನು ನಿಮ್ಮನ್ನು ಪುಷ್ ಮಾಡಿದ್ದು ಟು ಕ್ಲೇಮ್ ನಿಮ್ಮ ಲೈಫನ್ನು, ಟು ಹೆಲ್ಪ್ ಯು ನಿಮ್ಮ ಪವರಲ್ಲಿ ನೀವು ನಿಂತ್ಕೊಳ್ಳೋದಕ್ಕೆ, ಟು ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ನೀವು ಯಾರು ಅಂತ ಹೇಳಿ. ಆ್ಯಂಡ್ ಅನ್ಅಪಾಲಜೆಟಿಕ್ ಆಗಿ ನಿಮ್ಮ ಒಂದು ಲೈಕ್ ನಿಮ್ಮ ಲೈಫನ್ನು ನೀವು ಡಿಸೈನ್ ಮಾಡೋದಕ್ಕೆ ವಿತೌಟ್ ಇನ್ಫ್ಲೂಯೆನ್ಸ್ ಆಫ್ ಎನಿಬಡಿ ಎಲ್ಸ್. ಓಕೆ, ಸೊ ನಿಮ್ಮ ಪಾಸ್ಟಿಂದ ನಿಮ್ಮನ್ನು ಟೇರ್ ಮಾಡಿ ನಿಮ್ಮನ್ನು ಈ ಫ್ಯೂಚರ್ ಎನರ್ಜಿಗೆ ವೇರ್ ದೆರ್ ಇಸ್ ಲಾಟ್ ಆಫ್ ಫ್ರೀಡಮ್ ಆ್ಯಂಡ್ ಪವರ್ ಆ್ಯಂಡ್ ಇಂಡಿಪೆಂಡೆನ್ಸ್. ಸೊ ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಗ್ರೂಪ್ ನಂಬರ್ 1. ಸೊ ನಿಮಗೆ ಸಪೋರ್ಟ್ ಮಾಡ್ತಾ ಇರೋಂಥ ಈ ಎಲ್ಲ ಗೈಡ್ಸನ್ನು ನಿಮಗೆ ಈ ಸಮಯದಲ್ಲಿ ಹೆಲ್ಪ್ ಮಾಡ್ತಾ ಇರೋದು ಟು ಕ್ಲೇಮ್ ನಿಮ್ಮ ಫ್ರೀಡಮನ್ನು, ಟು ಕ್ಲೇಮ್ ನಿಮ್ಮ ಪವರ್ನ, ಆ್ಯಂಡ್ ದೆನ್ ಟು ಹೆಲ್ಪ್ ಯು ನಿಮ್ಮ ಕ್ರಿಯೇಷನನ್ನು, ನಿಮ್ಮ ಲೈಫನ್ನು ನೀವು ಕ್ರಿಯೇಟ್ ಮಾಡೋದಕ್ಕೆ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕ್ರಿಯೇಟ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋವಂಥದ್ದು. ಸೊ ದಟ್ ಈಸ್ ಯುವರ್ ಟೀಮ್ ಆಫ್ ಗೈಡ್ಸ್, ಸ್ಪಿರಿಟ್ ಗೈಡ್ಸ್ ಈ ಸಮಯದಲ್ಲಿ. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡಿ ಐ ಕ್ಲೇಮ್ ಮೈ ಫ್ರೀಡಮ್, ಐ ಕ್ಲೇಮ್ ಮೈ ಪವರ್ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಲೈಕ್ ಗಿವ್ ಪರ್ಮಿಷನ್ ನಿಮ್ಮ ಗೈಡ್ಸ್ಗೆ ಟು ಹೆಲ್ಪ್ ಯು ಇನ್ನೂ ಡೀಪಾಗಿ ನಿಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ, ನಿಮ್ಮ ಜೀವನನ ನಿಮಗೆ ಖುಷಿ ಕೊಡೋ ರೀತಿಯಲ್ಲಿ ನೀವು ಡಿಸೈನ್ ಮಾಡಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಆಲ್ರೈಟ್, ಸೊ ದಟ್ ಈಸ್ ಯುವರ್ ರೀಡಿಂಗ್ ಗ್ರೂಪ್ ನಂಬರ್ 1. ಆಲ್ರೈಟ್. ಸೊ ಬೇರೆ ಏನೇನಾದರೂ ಮೆಸೇಜ್ ಇದೆಯಾ ಅಂತ ನೋಡ್ತಿದ್ದೆ. ಐ ಗಾಟ್ ಒನ್ ಲಾಸ್ಟ್ ಕಾರ್ಡ್ ನಿಮಗೆ. ವಿ ಹ್ಯಾವ್ ಸೆಂಟ್ ಜರ್ಮೇನ್ ಆ್ಯಂಡ್ ಆಲ್ಸೋ ಕಾರ್ಮಿಕ್ ರಿಲೀಸಿಂಗ್ ಇದು. ಸೊ ಕಾಳಿಮಾ ಬಂದು ನಿಮಗೆ ಸಪೋರ್ಟ್ ಮಾಡಿರೋದು, ಅಥವಾ ಈ ಗೈಡ್ಸು ಏಂಜಲ್ಸ್ ಎಲ್ಲರೂ ನಿಮ್ಮ ಟೀಮ್ ಆಫ್ ಗೈಡ್ಸ್ ಬಂದು ಸಪೋರ್ಟ್ ಮಾಡಿದ್ದು ಟು ಹೆಲ್ಪ್ ರಿಲೀಸ್ ಈ ಕಾರ್ಮಿಕ್ ಎನರ್ಜೀಸ್ನ, ಪಾಸ್ಟ್ ಕರ್ಮನ, ಸೊ ದಟ್ ಈ ಹೊಸ ಲೈಫ್ನ ನೆಗೆಟಿವ್ ಕಾರ್ಮಿಕ್ ಸೈಕಲಿಂದ ನಿಮ್ಮನ್ನ ಅಗೇನ್ ವಿ ಹ್ಯಾವ್ ವೀಲ್ ಆಫ್ ಫಾರ್ಚೂನ್, ದಿಸ್ ಇಸ್ ಪಾಸಿಟಿವ್ ಕಾರ್ಮಿಕ್ ಸೈಕಲ್ಗೆ ಈ ಟೇಬಲ್ಸ್ ನಮ್ಮ ಕಡೆಗೆ ಟರ್ನ್ ಆಗ್ತಾ ಇರೋದು ಇವಾಗ. ಸೊ ದಟ್ ವಿ ಬಿಕಮ್ ದ ಕ್ರಿಯೇಟರ್ ನಮ್ಮ ಲೈಫಲ್ಲಿ. ಇಷ್ಟು ದಿನ ನಾವು ವಿ ಥಾಟ್ ವಿ ಆರ್ ಹೆಲ್ಪ್ಲೆಸ್, ವಿ ಆರ್ hopeless and we are dependent and we are kind of stuck ಅಂತ. ಸೊ ಆ ಎನರ್ಜಿಯಿಂದ ನಾವು ಈ ಕಾರ್ಮಿಕ್ ಎನರ್ಜಿನ ರಿಲೀಸ್ ಮಾಡಿದಾಗ, ನೆಗೆಟಿವ್ ಕಾರ್ಮಿಕ್ ಎನರ್ಜೀಸ್ನ ರಿಲೀಸ್ ಮಾಡಿ ನಾವು ವಿ ಆರ್ ಕೈಂಡ್ ಆಫ್ ಮೂವಿಂಗ್ ಇನ್ ಟು ನಮ್ಮ ಕ್ರಿಯೇಟರ್ ಎರಾಗೆ. ಸೊ ಐ ಕ್ರಿಯೇಟ್ ಮೈ ಲೈಫ್, ಐ ಡಿಸೈನ್ ಮೈ ಲೈಫ್ ಆ್ಯಂಡ್ ಐ ಆಮ್ ಫ್ರೀ. ಸೊ ಆ ಫ್ರೀಡಮ್, ಈ ಹಳೆ ಕಾರ್ಮಿಕ್ ಎನರ್ಜಿಯಿಂದ ನೀವು ಆ ಫ್ರೀಡಮನ್ನು ಕ್ಲೇಮ್ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಎನರ್ಜೀಸ್ ಸಪೋರ್ಟ್ ಮಾಡಿದ್ದು. ಆ್ಯಂಡ್ ಈ ಕಾರ್ಡಿಗೆ ಕನೆಕ್ಟ್ ಮಾಡಿದಾಗ ಐ ಆಮ್ ಗೆಟಿಂಗ್
Archangel Zadkiel energy. So that is the final message ನಿಮಗೆ. Archangel Zadkiel he violet flame ಜೊತೆ ವರ್ಕ್ ಮಾಡೋದು, violet rays or violet light ಜೊತೆ ವರ್ಕ್ ಮಾಡುವಂಥದ್ದು to burn ನಮ್ಮ past karmic energy and to get into ನಮ್ಮ ಹೊಸ ಪಾಸಿಟಿವ್ ನ್ಯೂ ಸ್ಲೇಟ್. ಓಕೆ, ಸ್ಲೇಟ್ ಅನ್ನ ಕ್ಲೀನ್ ಮಾಡಿ ನಾವು ಹೊಸ ಸ್ಟೋರಿನ ಬರೆಯೋದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಟೀಮ್ ಆಫ್ ಗೈಡ್ಸ್ ಅಂಡ್ ಏಂಜಲ್ಸ್ ಅಂಡ್ ಅನಿಮಲ್ ಗೈಡ್ಸ್ ಅಂಡ್ ಆಲ್ ಆಫ್ ದೋಸ್ ಬ್ಯೂಟಿಫುಲ್ ಥಿಂಗ್ಸ್. ಗ್ರೂಪ್ ನಂಬರ್ 1. ಹೋಪ್ಫುಲಿ ನಿಮಗೆ ಇದೆಲ್ಲ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ರೆ ಕೆಳಗಡೆ ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸತ್ತೆ ಜಾಸ್ತಿ ಮಾಡಿ ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಯು ಆರ್ ಅಮೇಝಿಂಗ್, ಯು ಆರ್ ಪವರ್ಫುಲ್, ಯು ಆರ್ ಫ್ರೀ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಮೊದಲನೇದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಯು ಆರ್ ವೆರಿ 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 ಹೈ ವೈಬ್ರೇಷನಲ್ ಎನರ್ಜಿ. ಮೊದಲನೇದು ಲಿಬ್ರಾ ಎನರ್ಜಿ, ಎರಡನೇದು ವೀನಸ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ದೆನ್ ಅ ಲಾಡ್ ಆಫ್ ಆನ್ಸೆಸ್ಟ್ರಲ್ ಎನರ್ಜಿ. ಕೆಲವ್ರಿಗೆ ನಿಮ್ಮ ಅರ್ತ್ ಆನ್ಸೆಸ್ಟರ್ಸು, ಕೆಲವ್ರಿಗೆ ನಿಮ್ಮ ಸ್ಟಾರ್ ಆನ್ಸೆಸ್ಟರ್ಸು. ಅಂದರೆ ನೀವು ಯಾವ ಪ್ಲಾನೆಟಿಂದ ನೀವು ಸ್ಟಾರ್ ಸೀಡ್ಸ್ ಅನ್ನೋ ವರ್ಡ್ಗೆ ರೆಸನೇಟ್ ಆದರೆ ಫ್ರಮ್ ವೇರ್ ಎವರ್ ಯು ಹ್ಯಾವ್ ಕಮ್, ನೀವು ಯಾವ ಒಂದು ಸ್ಟಾರ್ ಆರಿಜಿನಿಂದ ಅಥವಾ ಯಾವ ಒಂದು ಬೇರೆ ಪ್ಲಾನೆಟ್ ಇಂದ ನಿಮ್ಮ ಸೋಲ್ ಆರಿಜಿನ್ ಆಗಿತ್ತು, ಅಲ್ಲಿಯ ಆನ್ಸಿಸ್ಟರ್ಸ್ ಎನರ್ಜಿ ಅಥವಾ ಅಲ್ಲಿ ಗ್ರೂಪ್ ಆಫ್ ಎಲ್ಡರ್ಸ್ ಎನರ್ಜಿ ಅಥವಾ ನಿಮ್ಮ ಅರ್ತ್ ಆನ್ಸಿಸ್ಟರ್ಸ್ ಅಥವಾ ಅರ್ತ್ ಎಲ್ಡರ್ಸ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇರುವಂಥದ್ದು. ಅ ಲಾಡ್ ಆಫ್ ಟ್ರೀಸ್ ಅಂಡ್ ನೇಚರ್ ಅಂಡ್ ಅನಿಮಲ್ಸ್. ಸೊ ಲಾಡ್ ಆಫ್ ವೆರೈಟಿ ಆಫ್ ಸ್ಪಿರಿಟ್ ಗೈಡ್ಸ್ ಅಥವಾ ಸ್ಪಿರಿಟ್ ಫ್ಯಾಮಿಲಿ ನಿಮ್ಮ ಜೊತೆ ಇರುವಂಥದ್ದು, ಈಗ ಗೈಡ್ ಮಾಡ್ತಾ ಇರುವಂಥದ್ದು. ವೆರಿ ಹೈ ವೈಬ್ ಆ್ಯಂಡ್ ಆಲ್ಸೋ ಅಸೆಂಡೆಡ್ ಮಾಸ್ಟರ್ಸ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ ಮೇ ಬಿ ಫುಲ್ ಆಫ್ ಹೈ ವೈಬ್ರೇಷನಲ್ ಆನ್ಸಿಸ್ಟರ್ಸ್, ಹೈ ವೈಬ್ರೇಷನಲ್ ಸ್ಟಾರ್ ಆನ್ಸಿಸ್ಟರ್ಸ್, ಮದರ್ ಅರ್ತ್ ಇಟ್ ಸೆಲ್ಫ್. ಓಕೆ, ಸೊ ನಿಮ್ಮ ಎನರ್ಜಿನೇ ಬಂದು ಇಟ್ ಇಸ್ ವೆರಿ ವೆರಿ ಹೈ ವೈಬ್ರೇಷನಲ್. ಗ್ರೂಪ್ ನಂಬರ್ 2. ಸೊ ನಿಮ್ಮ ಎನರ್ಜಿ ಬಂದು ಇಟ್ ಫೀಲ್ಸ್ ಲೈಕ್ ಯು ಆರ್ ಸ್ಟಾರ್ ಸೀಡ್ಸ್, ಅರ್ತ್ ಏಂಜಲ್ಸ್, ಅಥವಾ ಭೂಮಿ ಮೇಲೆ ನಿಮ್ಮ ಪರ್ಸನಲ್ ಮಿಷನ್ ಜೊತೆ ದೇರ್ ಇಸ್ ಅಡಿಷನಲ್ ಮಿಷನ್ ಅನ್ನ ತಗೊಂಡು ಭೂಮಿ ಮೇಲೆ ಬಂದಿರೋದು, ಅಥವಾ ಈ ಭೂಮಿನಲ್ಲಿ ಆ ಪ್ರೀತಿನ ಹಂಚೋದಕ್ಕೆ ಅಥವಾ ಹೀಲಿಂಗ್ನ ಕೊಡೋದಕ್ಕೆ ಅಥವಾ ಬೇರೆಯವ್ರಿಗೆ ಸಪೋರ್ಟ್ ಅನ್ನ ತರೋದಕ್ಕೆ, ಅಥವಾ ನೀವೇ ಯಾವ್ದಾದ್ರು ಸ್ಪಿರಿಚುವಲ್ ಪ್ರಾಕ್ಟಿಸಸ್ಗಳಲ್ಲಿರ್ಬೋದು ಅಥವಾ ಸ್ಪಿರಿಚುವಲ್ ಬಿಸ್ನೆಸ್ಗಳು ಮಾಡ್ಬೋದು, ಅಥವಾ ಈ ಜೀವನದಲ್ಲಿ ಯು ಆರ್ ಕೈಂಡ್ ಆಫ್ ಕ್ರಿಯೇಟಿಂಗ್ ಸಮ್ ಕೈಂಡ್ ಆಫ್ ಬ್ಯೂಟಿ. ನಿಮ್ಮ ಕ್ರಿಯೇಷನ್ ಇಂದ ನಿಮ್ಮ ಟ್ಯಾಲೆಂಟ್ಸ್ ನ ಯೂಸ್ ಮಾಡಿ, ನಿಮ್ಮ ಸ್ಕಿಲ್ಸ್ ನ ಯೂಸ್ ಮಾಡಿ ಈ ಭೂಮಿ ಮೇಲೆ ಯು ಹ್ಯಾವ್ ಕಮ್ ಹಿಯರ್ ಟು ಬ್ರಿಂಗ್ ಲವ್, ಲಾಫ್ಟರ್ ಅಂಡ್ ಹೀಲಿಂಗ್ ಈ ಭೂಮಿನಲ್ಲಿ. ಬಿಕಾಸ್ ಯುವರ್ ಎನರ್ಜಿ, ಯುವರ್ ವೈಬ್ರೇಷನ್, ನಿಮ್ಮ ವೈಬ್ರೇಷನ್ ಬಂದು ಇಟ್ ಇಸ್ ಟು ಹೈ. ಓಕೆ, ಸೊ ಯು ಡೆಫಿನೆಟ್ಲಿ ಈ ಅರ್ಥಗೆ ಬಂದು ಯು ಆರ್ ಅ ಗಿಫ್ಟ್ ಮೊದಲನೇದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿನೂ ಬಂದು ದೇ ಆರ್ ವೆರಿ ಹೈ ವೈಬ್ರೇಷನಲ್ ಎನರ್ಜಿ. ಫಿಸಿಕಲಿ ಲೈಕ್ ಈ ಥರ ಇದ್ದಾರೆ ಆ ಥರ ಇದ್ದಾರೆ ಅಂತ ಹೇಳೋದಕ್ಕಿಂತ ಐ ಆಮ್ ಸೀಯಿಂಗ್ ಅ ಲಾಡ್ ಆಫ್ ಲೈಟ್ಸ್ ನಿಮ್ಮ ಸುತ್ತ, ಲೈಕ್ ಆರ್ಬ್ಸ್, ಈ ಫ್ಲಿಕರಿಂಗ್ ಲೈಟ್ಸ್ ನಿಮ್ಮ ಸುತ್ತ ಕಾಣಿಸ್ತಾ ಇರುವಂಥದ್ದು. ಇಟ್ ಫೀಲ್ಸ್ ಲೈಕ್ ವಿ ಹ್ಯಾವ್ ಟು ಫೈನ್ ಟ್ಯೂನ್ ಅವರ ಎನರ್ಜಿಗೆ ನಾವು ಕನೆಕ್ಟ್ ಮಾಡೋದಕ್ಕೆ. ಸುಮ್ಮನೆ ಕೂತ್ಕೊಂಡಾಗ ಬರುವಂಥ ಎನರ್ಜಿ ಅಲ್ಲ, ವಿ ಹ್ಯಾವ್ ಟು ಸಿಟ್ ಇನ್ ಅ ವೆರಿ ಮೆಡಿಟೇಟಿವ್, ಇನ್ ಅ ಡೀಪ್ ಸ್ಟೇಟ್ ನಿಮ್ಮ ಗೈಡ್ಸ್ ಎನರ್ಜಿಗೆ ಕನೆಕ್ಟ್ ಮಾಡೋದಕ್ಕೆ. ಐ ಥಿಂಕ್ ಯು ಆರ್ ವೆರಿ ವೆರಿ ಕ್ಲೋಸ್ ನಿಮ್ಮ ಗೈಡ್ಸ್ ಜೊತೆ. ಡ್ರೀಮ್ ಟೈಮಲ್ಲೆಲ್ಲ ನಿಮ್ಮ ಗೈಡ್ಸು ನಿಮ್ಮ ಜೊತೆ ಮಾತಾಡ್ಬೋದು ಅಥವಾ ನಿಮ್ಗೆ ಬೇಕಾಗಿರುವಂಥ ಕ್ಲಾರಿಟಿನ, ಅಂಡರ್ಸ್ಟ್ಯಾಂಡಿಂಗ್ನ ತರ್ಬೋದು. ಸೊ ಯಾ, ದಟ್ ಈಸ್ ವಾಟ್ ಇಟ್ ಫೀಲ್ಸ್ ಲೈಕ್. ಯಾಕೆಂದರೆ ಆನ್ಸೆಸ್ಟರ್ಸ್ ಅಂತ ಅಂದಾಗ ದೇ ಆರ್ ದಿ ಮೋಸ್ಟ್ ಕ್ಲೋಸೆಸ್ಟ್ ಸ್ಪಿರಿಟ್ ಗೈಡ್ಸ್ ನಮಗೆ. ಯಾಕೆಂದ್ರೆ ನಮಗೆ ಬ್ಲಡ್ ಲೈನ್ ಇಂದ ಬಂದಿರಬಹುದು, ನಮ್ಮ ಬ್ಲಡ್ ಲೈನ್ ಅಲ್ಲಿ ಇರುವಂತಹ ಆನ್ಸಿಸ್ಟರ್ಸ್ ಆಬ್ವಿಯಸ್ಲಿ ಅವ್ರಿಗೆ ನಮ್ಮ ಮೇಲೆ ಪರ್ಸನಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ ನಮ್ಮ ಮೇಲೆ. ಯಾಕೆಂದ್ರೆ ಆ ಲೀನಿಯೇಜ್ ನ ನಾವು ಶಿಫ್ಟ್ ಮಾಡೋದಕ್ಕೆ ಬಂದಿರ್ತೀವಿ. ಅವ್ರು ಮಾಡಿದಂತಹ ಕೆಲವೊಂದು ತಪ್ಪುಗಳನ್ನ ನಾವು ನಮ್ಮ ಎನರ್ಜಿಯಿಂದ ಅದನ್ನ ಓವರ್ಕಮ್ ಮಾಡೋದಕ್ಕೆ ಬಂದಿರ್ತೀವಿ. ಸೊ ಅವ್ರಿಗೆ ನಮ್ಮ ಮೇಲೆ ಪರ್ಸನಲ್ ಆಗಿರುವಂತ ಅಟೆನ್ಷನ್ ಇರುತ್ತೆ. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ದೇ ಹ್ಯಾವ್ ಅ ವೆರಿ ಪರ್ಸನಲ್ ಕನೆಕ್ಷನ್ ನಿಮ್ ಜೊತೆ. ಓಕೆ, ಸ್ಟಾರ್ ಆನ್ಸಿಸ್ಟರ್ ಇರ್ಬೋದು ಅಥವಾ ಬ್ಲಡ್ ಲೈನ್ ಆನ್ಸಿಸ್ಟರ್ ಇರ್ಬೋದು. ದಟ್ ಈಸ್ ವಾಟ್ ಇಸ್ ಕಮಿಂಗ್ ವೆರಿ ವೆರಿ ಸ್ಟ್ರಾಂಗ್ಲಿ. ಇದನ್ನ ಬಿಟ್ಟು ನಿಮಗೆ ಬರ್ತಾ ಇರುವಂತದ್ದು ವೀನಸ್ ಎನರ್ಜಿ. ಈ ಗ್ರೂಪ್ ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಮೇ ಬಿ ಸಮ್ ಆಫ್ ಯುವರ್ ವೆನೂಷಿಯನ್ಸ್. ವೀನಸ್ ಪ್ಲಾನೆಟ್ ಅಲ್ಲಿ ನಿಮ್ಮ ಸೋಲ್ ಆರಿಜಿನ್ ಆಗಿರ್ಬೋದು. ಇನ್ ಕೆಲವರಿಗೆ ಇಟ್ ಕ್ಯಾನ್ ಬಿ ಲೆಮೂರಿಯಾ. ಸೊ ಡಿಫ್ರೆಂಟ್ ಸ್ಟಾರ್ ಆರಿಜಿನ್ ಇಂದ ನಿಮ್ಮ ಸೋಲ್ ಬಂದಿರಬಹುದು. ಸೊ ಸ್ಟಾರ್ ಸೀಡ್ಸ್ ಅಂತ ಅಂದ್ರೆ ನಮ್ಮ ಫಸ್ಟ್ ಸೋಲ್ ಒರಿಜಿನೇಟ್ ಆಗಿದ್ದು ಭೂಮಿ ಮೇಲೆಲ್ಲ, ಬೇರೆ ಪ್ಲಾನೆಟ್ ಅಲ್ಲಿ ಅಥವಾ ಬೇರೆ ಸ್ಟಾರ್ ಸಿಸ್ಟಮ್ ಅಲ್ಲಿ. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ವೆರಿ
ಇಥೀರಿಯಲ್ ವೆರಿ ಡಿವೈನ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ಆಬ್ವಿಯಸ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಈ ಗೈಡ್ಸ್ ಎಲ್ಲ ನಿಮಗೆ ಹೇಳ್ಕೊಡ್ತಾ ಇರೋದು ಅಥವಾ ಸಪೋರ್ಟ್ ಮಾಡ್ತಾ ಇರೋದು ಈ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ, ಬಿಕಾಸ್ ಯು ಆರ್ ಪ್ಯೂರ್ ಲವ್ ಆ್ಯಂಡ್ ಲೈಟ್ ಎನರ್ಜಿ ನಿಮ್ಮದು. ಸೊ ಜನರು ಈಸಿಯಾಗಿ ನಿಮ್ಮನ್ನು ಉಪಯೋಗಿಸ್ಕೊಳ್ಬೋದು, ಮ್ಯಾನುಪ್ಲೇಟ್ ಮಾಡ್ಬೋದು, ಅಥವಾ ನೀವು ಈಸಿಯಾಗಿ ಹರ್ಟ್ ಆಗೋಗ್ಬಿಡ್ಬೋದು. ಯಾಕೆಂದರೆ ಯು ವಾಂಟ್ ಟು ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಗೈಡ್ ಬೇರೆಯವ್ರ ಕಷ್ಟ ಸುಖ ಕೇಳುವಂಥದ್ದು ಇರ್ಬೋದು. ಸೊ ನಿಮ್ಮ ಎನರ್ಜಿನ ಜನರು ಉಪಯೋಗಿಸ್ಕೊಳ್ಳುವಂಥ ಚಾನ್ಸಸ್ ತುಂಬ ಇರೋದ್ರಿಂದ ನಿಮ್ಮ ಗೈಡ್ಸ್ ಬಂದು ನಿಮಗೆ ತೋರಿಸ್ತಾ ಇರೋದು ನಿಮ್ಮ ಪವರ್ ಏನು, ನಿಮ್ಮ ಎನರ್ಜಿ ಏನು, ನಿಮ್ಮ ಎಬಿಲಿಟೀಸ್ ಏನು, ಹೇಗೆ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಹೇಗೆ ನೀವು ಬೌಂಡ್ರಿ ಸೆಟ್ ಮಾಡೋದು, ಹೇಗೆ ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ಹೇಗೆ ನೀವು ಸ್ಪಿರಿಚುಯಾಲಿಟಿನಲ್ಲಿ ಇನ್ನು ಡೆವಲಪ್ ಹೇಗೆ ಆಗೋದು, ಇನ್ನು ಡೀಪ್ ಆಗಿ ಎಲ್ಲ ಯೂನಿವರ್ಸಲ್ ಮಿಸ್ಟ್ರೀಸ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನ ನಿಮ್ಮ ಈ ಪರ್ಟಿಕ್ಯುಲರ್ ಗೈಡ್ಸ್ ತೋರಿಸ್ತಾ ಇರ್ಬೋದು. ಬಿಕಾಸ್ ನೀವು ಯಾವ ಒಂದು ಲೀನೇಜಲ್ಲಿದ್ದೀರಾ ಅಥವಾ ಯಾವ ಒಂದು ಮನೆಯಲ್ಲಿ ಅಥವಾ ಯಾವ ಒಂದು ರಿಲೇಷನ್ಶಿಪ್ಗಳಲ್ಲಿದ್ದೀರಾ ಅಲ್ಲೆಲ್ಲಾನು ಬಂದು ಯು ಸ್ಪ್ರೆಡ್ ನಿಮ್ಮ ಲವ್ನ. ಓಕೆ, ನಿಮ್ಮ ಸ್ಮೈಲಿಂದ, ನಿಮ್ಮ ಮಾತಿಂದ, ನಿಮ್ಮ ಬಿಹೇವಿಯರಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ನಗುವಿಂದ ಯು ಬ್ರಿಂಗ್ ಸೋ ಮಚ್ ಆಫ್ ಹೈ ವೈಬ್ರೇಷನಲ್ ಎನರ್ಜಿ ನೀವೆಲ್ಲೆಲ್ಲ ಹೋಗ್ತೀರಾ. ಸೊ ಆ್ಯಸ್ ಆಫ್ ನಾವು ನಿಮಗೆ ಇರುವಂಥ ಈ ಸ್ಪಿರಿಟ್ ಟೀಮು ಆ್ಯಂಡ್ ಆಲ್ಸೋ ಈ ಪರ್ಟಿಕ್ಯುಲರ್ ಸ್ಪಿರಿಟ್ ಟೀಮು ಅಥವಾ ಈ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ತುಂಬ ಪೀರಿಯಡಿಂದ ಇರೋದು, ಈಗ ರೀಸೆಂಟಾಗಿ ಬಂದಿರೋದು. ದೇ ಆರ್ ದೇರ್ ಫಾರ್ ಅ ಲಾಂಗೆಸ್ಟ್ ಪೀರಿಯಡ್ ಅಂಡ್ ಆಲ್ಸೋ ಪ್ರಾಬಬ್ಲಿ ನಿಮ್ಮ ಎಂಟೈರ್ ಲೈಫ್ ಟೈಮಲ್ಲಿ ಇರ್ಬೋದು ಈ ಪರ್ಟಿಕ್ಯುಲರ್ ಗೈಡ್ಸ್. ಬಿಕಾಸ್ ದೇ ಕೇರ್ ಸೋ ಮಚ್ ನಿಮ್ಮ ವೆಲ್ ಬೀಯಿಂಗ್ನ, ದೇ ಕೇರ್ ಸೋ ಮಚ್ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಪ್ರಾಬಬ್ಲಿ ದೇ ಆರ್ ದೇರ್ ಆಲ್ವೇಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ, ನಿಮ್ಮನ್ನು ಗೈಡ್ ಮಾಡ್ತಾ, ನಿಮ್ಮ ಈ ಹೈಯರ್ ವೈಬ್ರೇಷನಲ್ ಎನರ್ಜಿನ ಹೇಗೆ ಮೇಂಟೈನ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ. ಯಾಕೆಂದರೆ ಫಸ್ಟ್ ಹಾಫ್ ಆಫ್ ಯುವರ್ ಲೈಫ್ ಪ್ರಾಬಬ್ಲಿ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನಿಮಗೆ ಈ ಎನರ್ಜಿನ ನ್ಯಾವಿಗೇಟ್ ಮಾಡೋದು. ಯಾಕೆಂದರೆ ಯು ಡೋಂಟ್ ನೋ ಯಾಕೆ ಜನರು ಈ ಥರ, ಯಾಕೆ ಪ್ರಪಂಚ ಈ ಥರ, ಯಾಕೆ ಜನರು ಇಷ್ಟೊಂದು ಕಿತ್ತಾಡ್ಕೊಳ್ತಾರೆ, ಯಾಕೆ ಕೋಪ ಮಾಡ್ಕೊಳ್ತಾರೆ, ಯಾಕೆ ಈ ಅಸೂಹೆ ಅಥವಾ ವಾಟ್ ಎವರ್ ಆ ನೆಗೆಟಿವ್ ಎಮೋಷನ್ಸ್ನ ಪ್ರಾಸೆಸ್ ಮಾಡೋದು ನಿಮಗೆ ತುಂಬಾ ಕಷ್ಟ ಆಗಿರ್ಬೋದು. ಯಾಕೆಂದರೆ ನಿಮಗೆ ಗೊತ್ತಿರೋದು ಪ್ರೀತಿ ಕೊಡೋದು ಒಂದೇ, ನಿಮಗೆ ಗೊತ್ತಿರೋದು ಸಪೋರ್ಟ್ ಕೊಡೋದು, ನಿಮಗೆ ಗೊತ್ತಿರೋದು ಆ ಖುಷಿನ ಹೇಗೆ ಬೇರೆಯವ್ರ ಜೊತೆ ಹಂಚೋದು ಅನ್ನೋದು. ಸೊ ಇಟ್ ವಾಸ್ ಪ್ರಾಬಬ್ಲಿ ವೆರಿ ಡಿಫಿಕಲ್ಟ್ ನಿಮಗೆ ಭೂಮಿ ಮೇಲೆ ಫಸ್ಟ್ ಹಾಫ್ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು, ಜನರಿಂದ ಹೇಗೆ ಮೋಸ ಹೋಗದೆ ಇರೋದು ಅಂತ ಹೇಳಿ ನಿಮ್ಮ ಹಾರ್ಟನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡವ್ರು ಪ್ರಾಬಬ್ಲಿ ಎಂಪ್ಯಾಥಿಕ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ. ಎಂಪತಿ ಅಂತ ಅಂದರೆ ಸಿಂಪತಿ ಬೇರೆ, ಎಂಪತಿ ಬೇರೆ. ಸಿಂಪತಿ ಅಂದರೆ ಬೇರೆಯವ್ರ ನೋವನ್ನ ನೋಡಿ ನಾವು ಅಯ್ಯೋ ಅನ್ನೋದು. ಎಂಪತಿ ಅಂತ ಅಂದರೆ ಬೇರೆಯವ್ರ ನೋವು ನಮ್ಮಲ್ಲೇ ಆಗ್ತಿದೆ ಅನ್ನೋ ಥರ ದಟ್ ಫೀಲಿಂಗ್, ದಟ್ ಕನೆಕ್ಷನ್ ಇದೆಯಲ್ಲ. ಈಗ ನಾನು ಅಳ್ತಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರುವಂಥದ್ದು, ನನ್ನ ನೋವು ನಿಮಗೆ ನೋವು ಆಗ್ತಿದೆಯೇನೋ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು, ದಟ್ ಈಸ್ ಎಂಪತಿ. ಸಿಂಪತಿ ಈಸ್ ದೇರ್ ಇಸ್ ಅ ಗ್ಯಾಪ್ ಬೇರೆಯವ್ರ ಎನರ್ಜಿಗೂ ನಮಗೂ ಆ್ಯಂಡ್ ವಿ ಕೈಂಡ್ ಆಫ್ ಸಿಂಪತೈಸ್, ಅಯ್ಯೋ ಪಾಪ ಅಂತ ಹೇಳಿ. ಬಟ್ ಎಂಪತಿ ಅಂದಾಗ ಅಯ್ಯೋ ಪಾಪ ನಾವೇ ಆಗೋಗಿರ್ತೀವಿ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್, ಯಾಕೆಂದರೆ ನೀವು ಇಷ್ಟು ಡೀಪಾಗಿ ಕನೆಕ್ಟ್ ಆಗ್ತೀರಾ ಜನರ ಜೊತೆ ಅಥವಾ ಎನರ್ಜೀಸ್ ಜೊತೆ. ಸೊ ನಿಮ್ಮ ಗೈಡ್ಸ್ ಬಂದು ನಿಮಗೆ ಸಪೋರ್ಟ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ಲೈಕ್ ಹೌ ಟು ಕ್ರಿಯೇಟ್ ಈ ಗ್ಯಾಪ್ನ, ನಿಮ್ಮನ್ನು ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಲೈಕ್ ಹೌ ಕ್ಯಾನ್ ಯು ಎಫಿಷಿಯೆಂಟ್ಲಿ ಬೇರೆಯವ್ರನ್ನ ಹೇಗೆ ಹೆಲ್ಪ್ ಮಾಡೋದು ಅಂತ ಹೇಳಿ. ಸೊ ಕೆಲವರು ಈ ಲೈಫ್ ಟೈಮಲ್ಲಿ ನೀವು ಸ್ಪಿರಿಚುಯಾಲಿಟಿನಲ್ಲಿ ಇನ್ನೂ ಡೀಪಾಗಿ ಹೇಗೆ ಹೋಗೋದು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೂ ಬಂದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅಲ್ಲೂ ನಿಮ್ಮ ಈ ಪರ್ಟಿಕ್ಯುಲರ್ ಗೈಡ್ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಅ ಲಾಟ್ ಆಫ್ ಐ ಡೋಂಟ್ ನೋ ಸ್ಪೆಸಿಫಿಕ್ ಆಗಿ ಯಾರ ಒಂದು ಇಮೇಜನ್ನು ಬರ್ತಾ ಇಲ್ಲ, ಯಾವ ವಿಷನಲ್ಲೂ ತೋರಿಸ್ತಾ ಇಲ್ಲ. ಬಿಕಾಸ್ ಐ ಕ್ಯಾನ್ ಓನ್ಲಿ ಸಿ ಆ ಎನರ್ಜೆಟಿಕ್ ಫಾರ್ಮಲ್ಲಿ ಈ ಪರ್ಟಿಕ್ಯುಲರ್ ಗೈಡ್ಸನ್ನು, ನಿಮ್ಮ ಗೈಡ್ಸನ್ನು. ದೇ ಆರ್ ಲೈಕ್ ಎನರ್ಜಿ ಆ್ಯಂಡ್ ಲೈಟ್, ಅ ಬಾಲ್ ಆಫ್ ಲೈಟ್ ಥರ ಕಾಣಿಸ್ತಾ ಇರೋದು, ಅ ಫ್ಲಿಕ್ಕರಿಂಗ್ ಲೈಟ್ ಥರ, ಫೈರ್ ಥರ ಕಾಣಿಸ್ತಾ ಇರೋದು. ಲೈಕ್ ಜಸ್ಟ್ ಲೈಟ್, ದಟ್ ಈಸ್ ಹೌ ಐ ಕ್ಯಾನ್ ಎಕ್ಸ್ಪ್ಲೇನ್. ಯಾವುದೇ ಒಂದು ಆಕಾರ ಅಥವಾ ಯಾವುದೇ ಒಂದು ರೂಪದಲ್ಲಿ ತೋರಿಸ್ತಾ ಇಲ್ಲ. ಇಟ್ ಈಸ್ ಆಲ್ ಅಬೌಟ್ ಲೈಟ್ ಆ್ಯಂಡ್ ಎನರ್ಜಿ, which means they are definitely 7th dimension ಅಥವಾ 5th 6th 7th dimension ಅಲ್ಲಿ ಇರುವಂಥ ಗೈಡ್ಸ್ ಇವರು. ಸೊ ಯಾವುದೇ ಒಂದು ರೂಪ ಇಲ್ದಿರ ನಮಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಎನರ್ಜಿ ಮುಖಾಂತರ. ಓಕೆ, ದೇ ಕ್ಯಾನ್ ಟ್ರಾನ್ಸ್ಫರ್ ಅವ್ರ ಥಾಟನ್ನ ನಮ್ಮ ಥಾಟ್ ಒಳಗಡೆ ಮರ್ಜ್ ಮಾಡಿ ಟು ಬ್ರಿಂಗ್ ಆ ಸಾಫ್ಟ್ನೆಸ್ನ ಅಥವಾ ಟು ಕ್ಲೆನ್ಸ್ ನಮ್ಮ ಎನರ್ಜಿನ. ಲೈಕ್ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ಬಟ್ ಡೆಫಿನೆಟ್ಲಿ ವೀನಸ್ ಎನರ್ಜಿ. ಸೊ ನೀವು ಮಾಡುವಂಥ ಎಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ಅಥವಾ ಮೆಡಿಟೇಷನ್ ಅನ್ನೋದಕ್ಕಿಂತ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಎಲ್ಲ ಫ್ರೈಡೇ ಮಾಡಿದಾಗ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಮೇಥಿಸ್ಟ್ ಕ್ರಿಸ್ಟಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಸೆಲಿನೈಟ್ ಕ್ರಿಸ್ಟಲ್, ಅಮೇಥಿಸ್ಟ್ ಕ್ರಿಸ್ಟಲ್ ಆ್ಯಂಡ್
ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್, ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್, ಈ ಕ್ರಿಸ್ಟಲ್ಗಳೆಲ್ಲ ನೀವು ಮ್ಯಾನಿಫೆಸ್ಟೇಷನ್ ರಿಚುವಲ್ಸಲ್ಲಿ ಅಥವಾ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡೋದಕ್ಕೆ ಉಪಯೋಗಿಸ್ಕೊಂಡ್ರೆ ಇಟ್ ವಿಲ್ ವರ್ಕ್ ಫಂಟಾಸ್ಟಿಕ್ಲಿ. ನಿಮಗೆ ಯು ಆರ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಈ ಬ್ಯೂಟಿಫುಲ್ ವೀನಸ್ ಎನರ್ಜಿಗೆ, ರೈಟ್, ಪ್ಲಾನೆಟ್ ವೀನಸ್ ಆ್ಯಂಡ್ ಲಿಬ್ರಾ. ಆ್ಯಂಡ್ ಆಲ್ಸೋ ಲಿಬ್ರಾ ಎನರ್ಜಿ ಬಂದಾಗ ನಿಮ್ಮ ಲೈಫಲ್ಲಿ ಆ ಬ್ಯಾಲೆನ್ಸ್ನ ತರೋದಕ್ಕೂ ಕೂಡ ನಿಮ್ಮ ಗೈಡ್ಸು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು. ಓಕೆ, ಐ ಸಾ ಸಮಥಿಂಗ್ ವಿಷನಲ್ಲಿ, ಬಟ್ ಅದೇನಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಕೆಲವೊಂದ್ಸಲ ಔಲ್ ಎನರ್ಜಿ ಬರ್ತಾ ಇದೆ, ಕೆಲವೊಂದ್ಸಲ ಹೈ ಪ್ರಿಸ್ಟಸ್ ಎನರ್ಜಿ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಹೈ ಪ್ರಿಸ್ಟಸ್ ಎನರ್ಜಿ, ವೆರಿ ಮಿಸ್ಟೀರಿಯಸ್ ಎನರ್ಜಿ. ಇನ್ನು ಸಾಫ್ಟ್ ಗಾಡೆಸಸ್ ಎನರ್ಜಿ ನಿಮಗೆ ಬರ್ತಾ ಇರೋದು, ಲೈಕ್ ಪಾರ್ವತಿ ಮಾ ಇರ್ಬೋದು, ಸೀತಾಮಾ ಇರ್ಬೋದು, ಅಥವಾ ಸರಸ್ವತಿ ಮಾ ಇರ್ಬೋದು, ಅಥವಾ ತಾರಾ ಎನರ್ಜಿ, ಗ್ರೀನ್ ತಾರಾ ಎನರ್ಜಿ ಇರ್ಬೋದು. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ದ ಸಾಫ್ಟ್ ಸ್ಟ್ರೆಂತ್ ನಿಮ್ಮಲ್ಲಿ ಇರೋವಂಥದ್ದನ್ನ ಡೆಪಿಕ್ಟ್ ಮಾಡ್ತಾ ಇರೋವಂಥ ಗೈಡ್ಸು ನಿಮಗೆ ಬರ್ತಾ ಇರೋವಂಥದ್ದು. ಯಾ, ಲೆಟ್ಸ್ ಪುಲ್ ಮೋರ್ ಕಾರ್ಡ್ಸ್. ಬೇರೆ ಇನ್ನೇನು ಹೇಳ್ತಾರೆ ಅಂತ ಹೇಳಿ ನೋಡೋಣ. ಓಕೆ, ಸೊ ವಿ ಹ್ಯಾವ್ ಹಂಟರ್. ಸೊ ದಿಸ್ ಇಸ್ ಆನ್ಸೆಸ್ಟರ್ಸ್ ಎನರ್ಜಿ. ಸೊ ನಿಮ್ಮ ಅರ್ಥ್ಲಿ ಆನ್ಸೆಸ್ಟರ್ಸ್ ಎನರ್ಜಿ ಇರ್ಬೋದು, ಅದು ಹಂಟರ್ ಎನರ್ಜಿ ಬರ್ತಾ ಇರೋದು. ಸೊ ಆ ಭಯನ ಓವರ್ಕಮ್ ಮಾಡೋದಕ್ಕೆ, ಬಿಕಾಸ್ ವಿ ಕ್ಯಾನ್ ಬಿ ಲಿಟಲ್ ಬಿಟ್ ಶೈ, ಅಥವಾ ನಮ್ಮಲ್ಲೇ ನಾವೇ ರಿಸರ್ವ್ ಮಾಡ್ಕೊಳ್ಳೋದು ನಮ್ಮ ಎನರ್ಜಿನ. ಅಷ್ಟೊಂದು ಔಟ್ ಗೋಯಿಂಗ್ ಇಲ್ಲ, ಅಷ್ಟೊಂದು ಓಪನ್ ಆಗಿ ಬೋಲ್ಡ್ ಆಗಿ ನಮ್ಮ ಟ್ಯಾಲೆಂಟ್ಸ್ನ, ನಮ್ಮ ಸ್ಕಿಲ್ನ ತೋರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿಬೋದು ನಾವು. ಸೊ ಆ ಒಂದು ಫಿಯರನ್ನು ಓವರ್ಕಮ್ ಮಾಡೋದಕ್ಕೆ, ಕೆಲವೊಂದು ಲ್ಯಾಕು ಅಥವಾ ಬ್ಲಾಕೇಜಸ್ನ ರಿಲೀಸ್ ಮಾಡೋದಕ್ಕೆ, ಲ್ಯಾಕ್ ಮೆಂಟ್ಯಾಲಿಟಿ, ವಿಕ್ಟಿಮ್ ಮೆಂಟ್ಯಾಲಿಟಿನ ರಿಲೀಸ್ ಮಾಡೋದಕ್ಕೆ. ಸೊ ದಟ್ ಈಸ್ ವಾಟ್ ನಿಮ್ಮ ಆನ್ಸಿಸ್ಟರ್ಸು, ಅರ್ಥ್ಲಿ ಆನ್ಸಿಸ್ಟರ್ಸು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು, ಟು ಓವರ್ಕಮ್ ಆ ಫಿಯರ್ಸ್ನ, ಲಿಮಿಟೆಡ್ ಬಿಲೀಫ್ಸ್ನ, ಲಿಮಿಟೆಡ್ ಥಿಂಕಿಂಗ್ನ, ನಮ್ಮನ್ನು ನಾವು ಸೆಲ್ಫ್ ಸಾಬಟಾಜ್ ಮಾಡ್ಕೊಳ್ಳುವಂಥ ಎನರ್ಜಿಯಿಂದ ಓವರ್ಕಮ್ ಮಾಡೋದಕ್ಕೆ ನಮ್ಮ ಅರ್ಥ್ಲಿ ಆನ್ಸಿಸ್ಟರ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇರೋದು. ಡೆಫಿನೆಟ್ಲಿ ನಿಮ್ಮ ಲೀನೇಜು, ನಿಮ್ಮ ಅರ್ಥ್ಲಿ ಆನ್ಸಿಸ್ಟರ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ, ಅಥವಾ it could be ನಿಮ್ಮ past life earthly ancestors. And also we have eagle energy. Again, this is very very high vibrational energy eagle ಬಂದಾಗ. ಯಾಕೆಂದ್ರೆ ನಮಗೆ ಗೊತ್ತಿರೋ ಹಾಗೆ ಈಗಲ್ ಬಂದು ಈ ಲೈಟ್ನಿಂಗ್ ಬರಲಿ, ಥಂಡರ್ ಬರಲಿ, ಅದರ ಮೇಲೆ ಹಾರ್ಕೊಂಡು ಹೋಗಿ ಈ ಥಂಡರ್ನ, ಲೈಟ್ನಿಂಗ್ನ ಅದರಿಂದ ದೂರ ಹೋಗೋದು. ಅಂಡ್ ಆಲ್ಸೋ ಬೇರೆ ಎಲ್ಲ ಪಕ್ಷಿಗಳಿಂದ ದೂರ ಹೋಗುವಂಥದ್ದು. ಇಟ್ ಈಸ್ ನಾಟ್ ಲೈಕ್ ಕಾಮನ್. ಈ ಕಾಗೆಗಳೆಲ್ಲ ಜೊತೆಗೆ ಸೇರ್ಕೊಳ್ಳುತ್ತೆ, ಈ ಪಿಜನ್ಸ್ಗಳೆಲ್ಲ ಜೊತೆಗೆ ಸೇರ್ಕೊಳ್ಳುತ್ತೆ, ಆ ಥರ ಅಲ್ಲ. ದಿಸ್ ಈಸ್ ಲೈಕ್ ಸಿಂಗಲ್ ಹ್ಯಾಂಡೆಡ್ಲಿ ಪವರ್ಫುಲ್ like hunting bird ಇದು. ಸೊ ಡೆಫಿನೆಟ್ಲಿ ಅ ವೆರಿ ಹೈ ವೈಬ್ರೇಷನಲ್ ಎನರ್ಜಿ ನಿಮ್ಮ ಗ್ರೂಪು ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಈಗಲ್ ಕ್ಯಾನ್ ಬಿ ಯುವರ್ ಸ್ಪಿರಿಚುವಲ್ ಬರ್ಡ್ ಅಥವಾ ಸ್ಪಿರಿಚುವಲ್ ಅನಿಮಲ್. ಅಂಡ್ ಆಲ್ಸೋ ವಿ ಹ್ಯಾವ್ ಮ್ಯಾಜಿಕ್ ಗಾರ್ಡಿಯನ್. ಇಲ್ಲಿ ಬ್ಯೂಟಿಫುಲ್ 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 ಲೈಕ್ ನಿಮ್ಮಲ್ಲಿರುವಂತಹ ಸ್ಪಿರಿಚುವಲ್ ಗಿಫ್ಟ್ಸ್ ನ ಲುಕ್ ಎಟ್ ದ್ಯಾಟ್. ವಿ ಹ್ಯಾವ್ ವೈಸ್ ಒನ್, ಕ್ರೋ, ಔಲ್. ಆಬ್ಸಲ್ಯೂಟ್ಲಿ ನಾನು ಔಲ್ ಎನರ್ಜಿ ಅಂತ ಹೇಳಿದಾಗ ದಿಸ್ ಈಸ್ ವೆರಿ ಹೈ ಪ್ರಿಸ್ಟಸಿ ಎನರ್ಜಿ ಇದು. ದಿಸ್ ಈಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ನಮ್ಮ ಏನ್ಷಂಟ್ ಆನ್ಸೆಸ್ಟರ್ಸ್, high priestess, like soft goddess energy. And also we have crow here. Now ಮಿರರ್ ಗಾರ್ಡಿಯನ್. ಆಬ್ಸಲ್ಯೂಟ್ಲಿ ಗ್ರೂಪ್ ನಂಬರ್ 1, ಯು ಹ್ಯಾವ್ ಅ ಲಾಡ್ ಆಫ್ ಮಿಸ್ಟೀರಿಯಸ್ ಗೈಡ್ಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿನಲ್ಲಿ, ನಿಮ್ಮ ಸ್ಪಿರಿಚುವಲ್ ಟೀಮಲ್ಲಿ. ನಿಮ್ಮ ಗೈಡ್ಸ್ ಅಂದರೆ ನಿಮ್ಮಲ್ಲಿರುವಂಥ ಆ ಗಿಫ್ಟ್ಸನ್ನ, ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸನ್ನ ಓಪನ್ ಮಾಡೋದಕ್ಕೆ, ಅವೇಕನ್ ಮಾಡೋದಕ್ಕೆ, ನಿಮ್ಮ ಹಾರ್ಟನ್ನ ಓಪನ್ ಮಾಡೋದಕ್ಕೆ, ಅವೇಕನ್ ಮಾಡೋದಕ್ಕೆ, ನಿಮ್ಮಲ್ಲಿರುವಂಥ ಸ್ಪಿರಿಚುವಲ್ ಸ್ಟ್ರೆಂತ್ನ ಅವೇಕನ್ ಮಾಡೋದಕ್ಕೆ, ನಿಮ್ಮಲ್ಲಿರುವಂಥ ಪ್ರಾಬಬ್ಲಿ ಕ್ಲಿಯರ್ ವಾಯನ್ಸ್ ಇರ್ಬೋದು, ಅಂದರೆ ನಿಮ್ಮ ಥರ್ಡ್ ಐ ಚಕ್ರ ಇರ್ಬೋದು, ವಿಷನ್ಸ್ ಇರ್ಬೋದು, ಡ್ರೀಮ್ಸ್ಗಳಿರ್ಬೋದು. ಸೊ ನಿಮ್ಮಲ್ಲಿರುವಂಥ ಆ ಸ್ಪಿರಿಚುವಲ್ ಎಬಿಲಿಟೀಸ್ನೆಲ್ಲ ಅವೇಕನ್ ಮಾಡೋದಕ್ಕೆ ಕೈಂಡ್ ಆಫ್ ನಿಮ್ಮ ಗೈಡ್ಸ್ ಸಪೋರ್ಟ್ ಮಾಡ್ಬೋದು. ಸೊ ಅಗೇನ್ ಲೈಕ್ ವೆರಿ ಏನ್ಷಂಟ್ ಆನ್ಸೆಸ್ಟ್ರಿ ಎನರ್ಜಿ. ದಿಸ್ ಇಸ್ ವೆರಿ ಸಾಫ್ಟ್ ಗಾಡೆಸ್ ಎನರ್ಜಿ. ನನಗೆ ಇದು ಆನ್ಸೆಸ್ಟರ್ ಫೈನ್, ಬಟ್ ವಿ ಹ್ಯಾವ್ ಔಲ್ ಬಂದು ಮಿಸ್ಟೀರಿಯಸ್, ಅಂದರೆ ಲಕ್ಷ್ಮೀ ವಾಹನ ಅಂತ ಹೇಳ್ತಾರೆ. ಆಲ್ಸೋ ವಿ ಹ್ಯಾವ್ ಮೂನ್ ಎನರ್ಜಿ ಇಲ್ಲಿ. ಸೊ ವೆರಿ ವೆರಿ ಮಿಸ್ಟೀರಿಯಸ್ ಗಾಡೆಸ್. ಲೈಕ್ ಈಗ ದೇವರು ಮಾರುವೇಷ ಹಾಕೊಂಡು ಬರ್ತಾರಲ್ಲ, ಆ ಥರ ಒಂದು ಎನರ್ಜಿ ನನಗೆ ಬರ್ತಾ ಇರೋದು. ನಾನು ಯಾರಂತ ಕಂಪ್ಲೀಟಾಗಿ ತೋರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಬಟ್ ನಾನು ಎಸೆನ್ಸ್ನ ಬೇಕಾದರೆ ಹೇಳ್ತೀನಿ. ಸೊ ದಟ್ ಈಸ್ ದ ಕೈಂಡ್ ಆಫ್ ಎನರ್ಜಿ. ಸೊ ನಿಮಗೆ ಗೊತ್ತಿದ್ರೆ ಯಾರು ಅಂತ ಈ ರೀಡಿಂಗಲ್ಲಿ ದೇ ಆರ್ ಕನ್ಫರ್ಮಿಂಗ್ ಇಟ್ ಇಸ್ ರೈಟ್ ಅಂತ ಹೇಳಿ. ಓಕೆ, ಪ್ರಾಬಬ್ಲಿ ನನಗೆ ಇದು ಗೊತ್ತಾಗಬೇಕನ್ನೋ ಅವಶ್ಯಕತೆ ಇಲ್ಲ, ಇದು ನಿಮಗೆ ಕನ್ಫರ್ಮೇಷನ್ನು. ನಿಮಗೆ ಆಲ್ರೆಡಿ ಒಂದು ಐಡಿಯಾ ಇದ್ರೆ, ಹಿಂಟ್ ಇದ್ರೆ, ಈ ಗೈಡ್ ಇರ್ಬೋದು ಅಂತ ಹೇಳಿ, ಅಥವಾ ಈ ಗಾಡೆಸ್ ಇರ್ಬೋದು ಅಂತ ಹೇಳಿ, ದಿಸ್ ಇಸ್ ಅಬ್ಸಲ್ಯೂಟ್ಲಿ ಅ ಕನ್ಫರ್ಮೇಷನ್. ಎಸ್, ಯು ಆರ್ ರೈಟ್ ಅಂತ ಹೇಳಿ. ಸೊ ವೆರಿ ಮಿಸ್ಟೀರಿಯಸ್
ಆ್ಯಂಡ್ ವೆರಿ ಪವರ್ಫುಲ್ ಎನರ್ಜಿ. ಡೆಫಿನೆಟ್ಲಿ ಲೈಕ್ ಎಲ್ಲರಿಗೂ ಗೊತ್ತಾಗೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿದೆಯಲ್ಲ, ದಟ್ ಈಸ್ ಮೋರ್ ದ್ಯಾನ್ ಎನಫ್ ಅಂತ ಹೇಳಿ ಕನ್ಫರ್ಮ್ ಮಾಡ್ತಾ ಇರುವಂಥ ಒಂದು ಲೈಕ್ ಅದರ್ ವರ್ಲ್ಡ್ಲಿ ಡಿವೈನ್ ಎನರ್ಜಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಆಲ್ಸೋ ನಾನು ರೀಡಿಂಗ್ ಮಾಡಬೇಕಾದ್ರೆ ನಾನು ಚೇರ್ ಮೇಲೆ ಕೂತಿರೋ ಥರ ಅನ್ನಿಸ್ತಾ ಇಲ್ಲ, ಲೈಕ್ ಎಲ್ಲೋ ಫ್ಲೋಟ್ ಮಾಡಿ ಆಕಾಶದಲ್ಲಿ ಎಲ್ಲೋ ಮಾತಾಡ್ತಾ ಇರೋ ಥರ ಇದೆ. ನನ್ನ ವಾಯ್ಸು ನನಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಇಲ್ವಾ, ನಾನು ಏನು ಹೇಳ್ತಾ ಇದ್ದೀನಿ ನನಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ, ಅಥವಾ ನಾನೇನು ಹೇಳ್ತಾ ಇದ್ದೀನಿ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ, ನಾನು ಏನು ಹೇಳ್ತಾ ಇದ್ದೀನಿ ಅದು ನಿಮ್ಮ ತನಕ ತಲುಪ್ತಾ ಇದೆಯಾ ಇಲ್ವಾ, ಐ ಡೋಂಟ್ ನೋ ಏನಾಗ್ತಾ ಇದೆ ಅಂತ ಈ ರೀಡಿಂಗಲ್ಲಿ. ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋ ಥರ ನನಗೆ. ಡೋಂಟ್ ಓವರ್ ಅನಲೈಸ್ ಮಾಡಿದಾಗ ಈ ಗೈಡ್ ಬಗ್ಗೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ಈ ಸ್ಪಿರಿಚುವಲ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಬಿಕಾಸ್ ಪ್ರತಿಯೊಬ್ಬರೂ ಇಟ್ ಫೀಲ್ಸ್ ವೆರಿ ಮಿಸ್ಟೀರಿಯಸ್ ಆ್ಯಂಡ್ ವೆರಿ ವೆರಿ ಹೈ ವೈಬ್ರೇಷನಲ್. ಸೊ ಹಾಗಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಷ್ಟು ನಾವು ವಿ ಆರ್ ಗೋಯಿಂಗ್ ಟು ಕನ್ಫ್ಯೂಸ್ ನಮ್ಮನ್ನು ನಾವು. ಸೊ ಇಟ್ ಇಸ್ ಟೋಟ್ಲಿ ಓಕೆ, ನಿಮಗೆ ಗೊತ್ತಿರುತ್ತೆ ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಮೋರ್ ದ್ಯಾನ್ ಎನಫ್ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. Yeah, absolutely. I rest my case. Group number 2. Look at that ascended masters energy anta heldaga. We have this ascended masters, probably Chinese ascended master idu. We have master Osho energy. This is the master of all masters, like enlightened energy idu. Ee deck alli this is the extra card, and you are getting 2 master energy illi. Idanne ಹೇಳ್ತಾ ಇರೋದು ನಾವು ವಿ ಕೆನಾಟ್ ಡಿಫೈನ್ ನಿಮ್ಮ ಗೈಡ್ಸ್ ನಾವು ವರ್ಡ್ಸ್ಗಳನ್ನ ಯೂಸ್ ಮಾಡಿ. ಆ್ಯಂಡ್ ಆಲ್ಸೋ ಗ್ರಾಸ್ ಹಾಪರ್ ಇರೋದು. ಗ್ರಾಸ್ ಹಾಪರ್ ಬಂದು ಇಟ್ ಈಸ್ ಅಗೇನ್ ಆನ್ಸೆಸ್ಟ್ರಲ್ ಎನರ್ಜಿ. ಸೊ ವಿ ಕೆನಾಟ್ ರಿಯಲಿ ಡಿಫೈನ್ ನಿಮ್ಮ ಗ್ರೂಪಲ್ಲಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಫುಲ್ ಮೂನ್ ಸ್ಟ್ರಾಂಗ್ ಆಗಿ. ಸೊ ಯು ಆರ್ ಪಾರ್ಟ್ ಆಫ್ ಅ ಬಿಗ್ ಕಲೆಕ್ಟಿವ್, ಸ್ಟ್ರಾಂಗ್ ಕಲೆಕ್ಟಿವ್ಗೆ ಲೈಕ್ ನೀವು ಬಿಲಾಂಗ್ ಆಗುವಂಥ ಒಂದು like you're on a mission. Group number 2, I don't know, I cannot use my words ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ, ಬಿಕಾಸ್ ನಿಮ್ಮ ಗ್ರೂಪಲ್ಲಿ ಪ್ರಾಬಬ್ಲಿ ವಿ ಹ್ಯಾವ್ ಟು ಬಿ ಸೈಲೆಂಟ್ 1-2 minutes ಸೊ ದಟ್ ಅವ್ರು ಏನು ಎನರ್ಜಿನ ಪಾಸ್ ಮಾಡಬೇಕಂತ ಅನ್ಕೊಳ್ತಾ ಇದ್ದಾರೆ ಅದನ್ನು ನಿಮಗೆ ಪಾಸ್ ಮಾಡಲಿ, ಅಥವಾ ಅವ್ರು ಏನು ಹೇಳಬೇಕಂತ ಅನ್ಕೊಳ್ತಾ ಇದ್ದಾರೆ ಅವರೇ ನಿಮ್ಮ ಮೈಂಡ್ ಒಳಗಡೆಗೆ ಆ ಥಾಟನ್ನು ಟ್ರಾನ್ಸ್ಫರ್ ಮಾಡಲಿ ಅಂತ ಹೇಳಿ ನಾನು ಸುಮ್ಮನೆ ಸೈಲೆಂಟ್ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ವರ್ಡ್ಸ್ಗೆ ಅಥವಾ ಯಾವುದೇ ಒಂದು ವಿಷನಿಗೆ ಸಿಕ್ಕದೇ ಇರೋವಂಥ ಒಂದು ಗೈಡ್ಸು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ವೆರಿ ವೆರಿ ಹೈ ವೈಬ್ರೇಷನಲ್. ಅಗೇನ್ ಐ ಆಮ್ ರಿಪೀಟಿಂಗ್, ಐ ನೋ, ಬಟ್ ಐ ಡೋಂಟ್ ನೋ ಇನ್ನು ಯಾವ ರೀತಿ ಹೇಳಬೇಕು ಅಂತ ಹೇಳಿ. ಬಿಕಾಸ್ ಇಟ್ ಈಸ್ ಆಲ್ ಅಬೌಟ್ ವೈಬ್ರೇಷನ್ ಆ್ಯಂಡ್ ಫ್ರೀಕ್ವೆನ್ಸಿ ಆ್ಯಂಡ್ ಲೈಟ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಬಟ್ ಆಸ್ ಆಫ್ ನೌ ಲೈಕ್ ಕಾನ್ಫಿಡೆಂಟ್ ಆಗಿ ಹೇಳ್ಬೋದಾಗಿರೋದು ನಿಮ್ಮ ಸ್ಟಾರ್ ಆನ್ಸೆಸ್ಟ್ರಿ, ನಿಮ್ಮ ಅರ್ಥ್ಲಿ ಆನ್ಸೆಸ್ಟ್ರಿ, ವೀನಸ್ ಎನರ್ಜಿ, ಲೈಕ್ ವೆರಿ ಸಾಫ್ಟ್ ಗಾಡೆಸ್ ಎನರ್ಜಿ ಈ ಕಾರ್ಡಲ್ಲಿ ನೋಡ್ತಾ ಇರೋದು. ಆ್ಯಂಡ್ ಅಗೇನ್ ವಿ ಹ್ಯಾವ್ ಅಸೆಂಡೆಡ್ ಮಾಸ್ಟರ್ಸ್. ನೀವು ಯಾವುದಾದ್ರೂ ಗುರುಗಳ ಜೊತೆ ವರ್ಕ್ ಮಾಡ್ತಿದ್ರೆ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಅಥವಾ ಮಹಾವತಾರ್ ಬಾಬಾಜಿ ಇರ್ಬೋದು, ರಮಣ ಮಹರ್ಷಿ ಇರ್ಬೋದು, ಅಥವಾ ಓಶೋನೇ ಇರ್ಬೋದು. ಸೊ ವಾಟ್ ಎವರ್ ಇಟ್ ಈಸ್ ಅದನ್ನು ಕನ್ಫರ್ಮ್ ಮಾಡ್ತಾ ಇರೋದು. ಇದನ್ನ ಓಕೆ, ದಿಸ್ ಇಸ್ ದ ಥಿಂಗ್ ಗ್ರೂಪ್ ನಂಬರ್ 2. ಸೊ ನನಗೆ ಗೊತ್ತಾಗಬೇಕಂತಿಲ್ಲ, ನಿಮ್ಗೆ ಆಲ್ರೆಡಿ ನಿಮ್ಮ ಮೈಂಡಲ್ಲಿದ್ದರೆ ಈಗ ನಾವು ಹೇಳ್ತಾ ಇರೋದು ಎಸ್ 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 ಅಂತ ಅನ್ನಿಸ್ತಾ ಇದ್ರೆ, ನಂಗೆ ಗೊತ್ತಿತ್ತು ಬಟ್ ದಿಸ್ ಇಸ್ ಅ ಕನ್ಫರ್ಮೇಷನ್ ಅಂತ ಅನ್ನಿಸ್ತಾ ಇದ್ದಾರೆ. ಈ ರೀಡಿಂಗಲ್ಲಿ ಬರೀ ನಿಮ್ಗೆ ಆಲ್ರೆಡಿ ಗೊತ್ತಿರೋದನ್ನ ಕನ್ಫರ್ಮ್ ಮಾಡ್ತಾ ಇದ್ದೀವಿ ನಾವು. ದಟ್ ಈಸ್ ವಾಟ್ ದೇ ಆರ್ ಟೆಲಿಂಗ್. ನಿಮಗೆ ಗೊತ್ತಿರೋದನ್ನ ಹೌದಾ ಇಲ್ವಾ ಅಂತ ಹೇಳಿ ನೀವು ಸ್ವಲ್ಪ ಡೌಟ್ ಪಡ್ತಿದ್ರೆ ಈ ರೀಡಿಂಗಲ್ಲಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು ಯು ಆರ್ ರೈಟ್ ಅಂತ ಹೇಳಿ. ಓಕೆ, ಈ ಗೈಡ್ ನನಗೆ ಲೈಕ್ ಮಹಾವತಾರ್ ಬಾಬಾಜಿಯಿಂದ ಮೆಸೇಜ್ ಬಂತ. ದ ಆನ್ಸರ್ ಈಸ್ ಪ್ರಾಬಬ್ಲಿ ಎಸ್, ಬಿಕಾಸ್ ವಿ ಹ್ಯಾವ್ 2 ಮಾಸ್ಟರ್ಸ್. ಇಲ್ಲಿ ಇವರೇ ಆಗ್ಬೇಕಂತಿಲ್ಲ, ಬಟ್ ಸಮ್ ಗೈಡ್ ಹೂ ಇಸ್ ಅಸೆಂಡೆಡ್ ಮಾಸ್ಟರ್ ನಿಮ್ಮ ಗ್ರೂಪಲ್ಲಿ ಇರುವಂಥದ್ದು ಆಸ್ ಯುವರ್ ಸ್ಪಿರಿಟ್ ಗೈಡ್ ಇವಾಗ, ಹೂ ಆರ್ ಹೆಲ್ಪಿಂಗ್ ಯು ನಿಮ್ಮ ಸ್ಪಿರಿಚುವಲ್ ಎನರ್ಜಿನ ರೇಸ್ ಮಾಡೋದಕ್ಕೆ, ನಿಮ್ಮ ಒಂದು ವೈಬ್ರೇಷನನ್ನು ಲೈಕ್ ಯೂನಿವರ್ಸಲ್ ವೈಬ್ರೇಷನ್ಗೆ ಮ್ಯಾಚ್ ಮಾಡೋದಕ್ಕೆ. ಆ್ಯಂಡ್ ನಿಮ್ಮ ಆನ್ಸಿಸ್ಟರ್ಸ್ ಅಥವಾ ಈ ಗಾಡೆಸ್ ಎನರ್ಜಿ ಇರೋದು ಟು ಪ್ರೊಟೆಕ್ಟ್ ನಿಮ್ಮ ಎನರ್ಜಿನ, ಬಿಕಾಸ್ ಯು ಆರ್ ಪ್ಯೂರ್ ಲವ್ ಆ್ಯಂಡ್ ಲೈಟ್ ಆ್ಯಂಡ್ ಲೈಕ್ ದಟ್ ಪ್ಯೂರ್ ಹಾರ್ಟ್ ಇನ್ನಸೆಂಟ್ ಎನರ್ಜಿ ನಿಮ್ಮದು. ಸೊ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಾಬಬ್ಲಿ ಈ ಗೈಡ್ಸ್ ಎಲ್ಲ ತುಂಬ ಟೈಮಿಂದ ನಿಮ್ಮ ಜೊತೆ ಇದ್ದಾರೆ ಅಥವಾ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ಯು ಆರ್ ಕಮಿಂಗ್ ಔಟ್ ಆಸ್ ಲೈಕ್ ಇನ್ನಸೆಂಟ್ 7-8 year old ಕಿಡ್. ಲೈಕ್ ಅಷ್ಟೊಂದು ಹೊರಗಡೆ ಏನಾಗ್ತಾ ಇದೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಅರಿವಿಲ್ಲ, ಬಟ್ ಐ ಜಸ್ಟ್ ವಾಂಟ್ ಎವ್ರಿಥಿಂಗ್. ಎಲ್ಲನೂ ಖುಷಿಯಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಯಾರು ನೋವಲ್ಲಿರೋದನ್ನ ನನಗೆ ನೋಡೋದಕ್ಕಾಗೋದಿಲ್ಲ. ಐ ಜಸ್ಟ್ ವಾಂಟ್ ಟು ಹೆಲ್ಪ್ ಎಲ್ಲರೂ. ಐ ಜಸ್ಟ್ ವಾಂಟ್ ಟು ಹೀಲ್ ಪ್ರತಿಯೊಬ್ಬರೂ. ಆ ಒಂದು ಇನ್ನಸೆಂಟ್ ಎನರ್ಜಿ
ಎನರ್ಜಿನ, ನಿಮ್ಮ ಆ ಇನ್ನಸೆನ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇಷ್ಟು ಹೈಯರ್ ವೈಬ್ರೇಷನಲ್ ಗೈಡ್ಸ್ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇರುವಂಥದ್ದು. ಸೊ ದಟ್ ಈಸ್ ವಾಟ್ ಈಗ ಸದ್ಯಕ್ಕೆ ನಮಗೆ ಅರ್ಥ ಆಗ್ತಾ ಇರೋದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಗ್ರೂಪ್ ನಂಬರ್ 2. ಲೆಟ್ ಮಿ ಪುಲ್ ಒನ್ ಲಾಸ್ಟ್ ಕಾರ್ಡ್. ಓಕೆ, ಲಾಸ್ಟ್ ಕಾರ್ಡ್ ಬಂದು ವಿ ಹ್ಯಾವ್ ರಾಧಾಮ. ಅಗೇನ್ ಅ ಸಾಫ್ಟ್ ಪ್ಯೂರ್ ಇನ್ನಸೆಂಟ್ ಎನರ್ಜಿ. ಈಗ ರಾಧಾಮ ಬಂದು ಕೃಷ್ಣನ ಯಾವ ರೀತಿ ಪ್ಯೂರ್ ಆಗಿ ಇನ್ನಸೆಂಟ್ ಆಗಿ ಪ್ರೀತಿ ಮಾಡಿದ್ದು, ದಟ್ ಈಸ್ ದ ಕೈಂಡ್ ಆಫ್ ಪ್ಯೂರ್ ಲವ್ ದಟ್ ಯು ಹ್ಯಾವ್. ಗ್ರೂಪ್ ನಂಬರ್ 2. ಆ್ಯಂಡ್ ಆಲ್ಸೋ ಬಾಟಮ್ ಆಫ್ ದ ಡೆಕ್ ಬಂದು ಶಿವ. ಅಗೇನ್ ಶಿವ ಬಂದು ಆಕ್ಚುಲ್ ಆಗಿ ನೋಡಿದಾಗ ಶಿವ ಈಸ್ ವೆರಿ ಕ್ಲೋಸ್ ಟು ದಟ್ ಫಾರ್ಮ್ಲೆಸ್. ಓಕೆ, ಶಿವ ಯೂಶಲಿ ಬಂದು ಫಾರ್ಮ್ಲೆಸ್. ನಾವು ಡೆಪಿಕ್ಟ್ ಮಾಡ್ಕೊಂಡಿರೋದು ಒಂದು ಫಾರ್ಮ್ನ ಕೊಟ್ಟು ಶಿವ ಈ ಥರ ಇದ್ದಾರೆ ಅಂತ ಹೇಳಿ. ಶಿವ ಬಂದು ಯೂಶಲಿ ಫಾರ್ಮ್ಲೆಸ್, ಅದಕ್ಕೆ ಲಿಂಗ ಕೊಟ್ಟಿರುವಂಥದ್ದು. ಸೊ ಹೀ ಈಸ್ ಫಾರ್ಮ್ಲೆಸ್, ಯಾವುದೇ ಒಂದು ಫಾರ್ಮ್ ಇಲ್ದಿರ ಹೀ ಈಸ್ ಜಸ್ಟ್ ಅ ಲೈಟ್, ವೆರಿ ಹೈ ವೈಬ್ರೇಷನಲ್ ಎನರ್ಜಿ. ಸೊ ರಾಧಾಮ ಆ್ಯಂಡ್ ಶಿವ ಆಲ್ಸೋ ಈ ಡೆಪಿಕ್ಷನಲ್ಲಿ ಶಿವ ಬಂದು ಟ್ರಾನ್ಸೆಂಡೆನ್ಸ್. ಸೊ ವೆರಿ ಮೆಡಿಟೇಟಿವ್ ಎನರ್ಜಿ, ವೆರಿ ಸಾಫ್ಟ್ ಮೆಡಿಟೇಟಿವ್ ಎನರ್ಜಿ. ತಾಂಡವ ಮಾಡ್ತಾರೋ ಎನರ್ಜಿ ಅಲ್ಲ, ಕಾಲಭೈರವ ಎನರ್ಜಿ ಅಲ್ಲ. ದಿಸ್ ಇಸ್ ವೆರಿ ಸಾಫ್ಟ್ ಟ್ರಾನ್ಸೆಂಡೆಡ್. ಅಂದ್ರೆ ಯಾವುದೇ ಒಂದು ಫಾರ್ಮ್ ಇಲ್ದಿರ ಈ ಡ್ಯುವಾಲಿಟಿನ ಅಂದ್ರೆ ಮ್ಯಾಸ್ಕ್ಯುಲನ್ ಫೆಮಿನನ್ ಎನರ್ಜಿನೆಲ್ಲ ಓವರ್ಕಮ್ ಮಾಡಿ ಆ ಹೈಯರ್ ಪ್ಲೇನ್ ಅಲ್ಲಿ ಇರುವಂತಹ ಒಂದು ಯೂನಿಟಿ ಕಾನ್ಷಿಯಸ್ನೆಸ್ಗೆ ಮರ್ಜ್ ಆಗಿರುವಂಥ ಒಂದು ಎನರ್ಜಿ ಶಿವ ಎನರ್ಜಿ ನಮಗೆ ಬರ್ತಾ ಇರುವಂಥದ್ದು ಈ ರೀಡಿಂಗ್ ಅಲ್ಲಿ. ಆಲ್ ರೈಟ್. ಸೊ ಅಗೇನ್ ಲೈಕ್ ಇನ್ನೂ ಮಾತಾಡ್ದ. ಓಕೆ, ವಿ ಹ್ಯಾವ್ ಗಣೇಶ. ಲೈಕ್ ಏನ್ ಹೇಳಿ ಗ್ರೂಪ್ ನಂಬರ್ 2 ನಿಮಗೆ. You are just child of God ashtene. So you are the innocent, sweetest child of God. All right, that's all I can say. Group number 2, you already have so many oh my god. That's all, I'm done. Nim group do whatever you want. Group number 2, that's all, I'm done. I have no words, no messages, and I'll stop ivaga. Idu ನಿಮ್ಮ 50ನೇ ರೀಡಿಂಗ್ ಗ್ರೂಪ್ ನಂಬರ್ 2. ಕೆಳಗಡೆ ಮೆಸೇಜ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಮೆಸೇಜ್ ಮಾಡಿ. ಐ ರಿಯಲಿ ವಾಂಟ್ ಟು ನೋ ನಿಮ್ಮ ರಿಯಾಕ್ಷನನ್ನು ಈ ರೀಡಿಂಗಿಗೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.